ಇವತ್ತಿನ ಮೆಗಾ ಸುದ್ದಿಯಲ್ಲಿ ಬಜೆಟ್ ತಾರತಮ್ಯದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ 2024-25ನೇ ಸಾಲಿನ ಬಜೆಟ್ ಅನ್ನ ಕೇಂದ್ರ ಸರ್ಕಾರ ಮಂಡಿಸಿದೆ. ನರೇಂದ್ರ ಮೋದಿ 3.0 ಸರ್ಕಾರದ ಮೊದಲ ಬಜೆಟ್. ಹಾಗೇನೆ ನಿರ್ಮಲಾ ಸೀತಾರಾಮನ್ 7ನೇ ಬಾರಿ ಮಂಡಿಸಿದಂತಹ ಈ ಬಜೆಟ್ನ ಕುರಿತಂತೆ INDIA ಮೈತ್ರಿಕೂಟ ಈ ಬಜೆಟ್ ಸಮಂಜಸವಾಗಿಲ್ಲ, ಇಲ್ಲಿ ತಾರತಮ್ಯವನ್ನ ಮಾಡಲಾಗಿದೆ, ಹೀಗೆ ಹೋರಾಟವನ್ನ ಸಂಸತ್ ಭವನದ ಹೊರಭಾಗದಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನರೇಂದ್ರ ಮೋದಿ ಸರ್ಕಾರ ಹೇಳಿದ್ದು ಒಂದೇ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. 2047ರಲ್ಲಿ ವಿಕಸಿತ ಭಾರತವನ್ನ ಕಂಡುಕೊಳ್ಬೇಕು ಅನ್ನೋದಾದ್ರೆ ಎಲ್ಲಾ ಕ್ಷೇತ್ರಗಳನ್ನು ಪರಿಗಣಿಸಿ ಅಳೆದು ತೂಗಿ ಬಜೆಟ್ ಅನ್ನ ಹಂಚಿಕೆ ಮಾಡಲಾಗಿದೆ, ಹೊಸ ರಾಸ್ತಾ ಸಿಕ್ಕಿದೆ ಅಂತ ಹೇಳಿದ್ರು. ಆದ್ರೆ INDIA ಮೈತ್ರಿ ಕೂಡ ಇದನ್ನ ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ, ಹಾಗೆ ಹೋರಾಟದ ಹಾದಿಯನ್ನ ಹಿಡಿದುಕೊಂಡಿದ್ದಾರೆ. ಹಾಗಾದ್ರೆ ಕಂಡಂತಹ ತಾರತಮ್ಯ ಆದ್ರೂ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸ್ತಾರೆ. ಈ ಮೂಲಕ ಎಲ್ಲಾ ಕ್ಷೇತ್ರಗಳನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ತಾಳಮಟ್ಟದ ಒಬ್ಬ ವ್ಯಕ್ತಿಯನ್ನ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗೋದಕ್ಕೆ ರಾಜ್ಯಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಬಜೆಟ್ ಅನ್ನ ಮಂಡಿಸಲಾಗಿದೆ ಅಂತ ಹೇಳಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿ ಪ್ರತಿಪಕ್ಷಗಳಿಲ್ಲ ಅಥವಾ INDIA ಮೈತ್ರಿಕೂಟ ಇಲ್ಲ. ನಿರ್ಮಲಾ ಬಜೆಟ್ನಲ್ಲಿ ತಾರತಮ್ಯದ ಆರೋಪ ಕೇಳಿ ಬಂದಿದೆ. ತಾರತಮ್ಯದ ಬಜೆಟ್ ಅಂತ ವಿಪಕ್ಷ ನಾಯಕರು ಅದನ್ನ ಹೋರಾಟದ ರೀತಿಯಲ್ಲಿ ಸಂಸತ್ನ ಹೊರಭಾಗದಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ. ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟ ಮಾಡ್ತಿರುವಂತಹ ಹೋರಾಟದ ನಿಮಿತ್ತವೇ ಇವತ್ತು ನಾವು ಚರ್ಚೆಯಲ್ಲಿ ಕಂಡಂತಹ ತಾರತಮ್ಯ ಎಲ್ಲಿ ವ್ಯತ್ಯಾಸ ಆಗಿದೆ, ಯಾವ ವಿಚಾರವನ್ನು ಪ್ರಮುಖವಾಗಿ ವಿಪಕ್ಷ ನಾಯಕರು ಉಲ್ಲೇಖ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಮಾತಾಡೋಣ. ಇದರಲ್ಲಿ ಬಹಳ ಪ್ರಮುಖವಾಗಿ ವಿಪಕ್ಷಗಳು ಉಲ್ಲೇಖ ಮಾಡಿದ್ದು ಬಿಹಾರ ಮತ್ತು ಆಂಧ್ರವನ್ನ. ಭರಪೂರ ಬಂಪರ್ ಕೊಡುಗೆಯನ್ನ ಮೋದಿ ಸರ್ಕಾರ ಬಿಹಾರ ಮತ್ತೆ ಆಂಧ್ರಕ್ಕೆ ಹಂಚಿಕೆ ಮಾಡಿದ್ಯಲ್ಲ ಅನ್ನುವಂತಹ ಪ್ರಮುಖ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇನ್ನು ಕರ್ನಾಟಕವನ್ನ ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗಿದೆ, ಇದೆಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ವಿಪಕ್ಷ ಮೈತ್ರಿಕೂಟದಲ್ಲಿರುವಂಥ ಕರ್ನಾಟಕದ ನಾಯಕರು ಮಾಡಿದ್ದಾರೆ. ಇನ್ನು ನೀತಿ ಆಯೋಗದ ಸಭೆಯನ್ನ ಕೂಡ ಬಹಿಷ್ಕಾರ ಮಾಡಿದ್ದಾರೆ. ಹಾಗಾಗಿ ನೋಡಬೇಕು ಈ ಒಂದು INDIA ಮೈತ್ರಿಕೂಟದ ಹೋರಾಟ ಎಲ್ಲಿವರೆಗೆ ಅಂತ, ಮತ್ತು ಬಜೆಟ್ ಅಂದಾಗ ಕಂಡಂತಹ ತಾರತಮ್ಯವನ್ನು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ, ಸಂಸತ್ನಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಹಾಗೆಯೇ ಅಖಿಲೇಶ್ ಯಾದವ್, ಇನ್ನು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ये सब एक डिसिप्टिव बजट है और इसमें अन्याय है. No, let us see, we will protest, then we will see. आपको मुकुल वासनिक जी का कुर्ता नजर आता है. ये देश को इसी प्रकार से बर्बाद करने की कोशिश कर रहे हैं. ये मोदी जी का कुर्सी बचाओ बजट है, सत्ता बचाओ बजट है, बदला लो बजट है. इस बजट से देश के 90% प्रांत और 90% से अधिक लोग अलग थलग कर दिए गए हैं. बजट BJP की सत्ता बचाने के लिए नहीं हो सकता, देश की जनता की भलाई के लिए होना चाहिए. परंतु मोदी सरकार का बजट केवल और केवल BJP की सत्ता बचाओ बजट बनकर रह गया. हम सभी लोग जितने लोग हैं और खासकर समाजवादी लोग, किसानों को MSP मिले, आय दोगुनी हो, उसका रास्ता निकले. लेकिन इधर देखने को मिल रहा है समर्थन मूल्य किसान को न मिल करके जो अलायंस पार्टनर जो सरकार बचा रहे हैं उन्हें समर्थन मूल्य सरकार दे रही है. ये तो अखबारों में भी छपा है. आप पहले बेरोजगार करते हैं, बेरोजगारी बढ़ाते हैं और उसके बाद ऐसी आधी अधूरी नौकरी लाते हैं जिससे किसी नौजवान का भविष्य बनने वाला नहीं है. इंटर्नशिप के बाद क्या होगा, उनको नौकरी कौन देगा. तीसरा, महंगाई को लेकर के सरकार कोई ऐसा ठोस कदम नहीं उठा पाई जिससे महंगाई नियंत्रण होती. अगर कहीं आपने मिडिल क्लास को कुछ सहूलियत भी दी है तो वो अपनी महंगाई से आप वापस ले रहे हैं. बड़े सपने दिखाए थे यूपी को, क्या मिला यूपी को? डबल इंजन की सरकार, तो डबल लाभ मिलना चाहिए था, दिल्ली का लाभ, लखनऊ का लाभ. लेकिन लगता ये है कि दिल्ली अब लखनऊ की तरफ नहीं देख रही है, या लखनऊ वालों ने दिल्ली वालों को नाराज कर दिया. उसका परिणाम हमें बजट में दिखाई दे रहा है. तो डबल इंजन का क्या फायदा हुआ?
बिहार जा रहा है विकास, यूपी को क्यों छोड़ रहे हैं आप? बाढ़ अगर बिहार की रोकनी है तो नेपाल की बाढ़ रोके बिना और यूपी की बाढ़ रोके बिना आप बिहार की बाढ़ कैसे रोकेंगे? तो आपको पहले यूपी की बाढ़ रोकें, नेपाल की बाढ़ रोकें, तो बिहार की बाढ़ अपने आप रुक जाएगी। Central government, Nirmala Sitharaman ji or Modi ji government has given so much to Karnataka. Thousands and thousands of crores has been given in infrastructure projects for metros and all the development projects. In spite of that, repeatedly blaming Modi ji government, repeatedly blaming Nirmala Sitharaman ji is really unfair. So instead of politicizing the budget, Chief Minister should convince the central government and bring in more money to the Karnataka. But as far as Nirmala Sitharaman is concerned, yesterday she has presented a 7th budget which has laid a strong foundation to the vision of Narendra Modi ji, that is Viksit Bharat, developed nation. So our budget has really strengthened Narendra Modi ji's vision also. So here Congress government and Chief Minister and Deputy Chief Minister blaming Modi ji and Nirmala Sitharaman ji is not fair. See, announcing is different. My question is whether state government is really serious to take this project forward. State government has not released its share of money. Why are they unnecessarily blaming central government for PRR? Let them release the required money on the part of state government. Then they should seek the money from the central government. And secondly, Hyderabad Bangalore Express Corridor, and again railway project, more than 7,500 crores has been allotted, and more than 75% Karnataka will be benefited in that railway allotment. So, and all the other development work, naturally Karnataka will be benefited. Rather than politicizing the budget, let them welcome and let them convince our central government and take more funds. Our central government, Nirmala Sitharaman ji or Modi ji government has given so much to Karnataka. Thousands and thousands of crores has been given. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ವೀರಣ್ಣ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ವೀರಣ್ಣ ಅವರೇ. ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ಬಿಜೆಪಿ ವಕೀಲರು ಆಗಿರುವಂತಹ ಮೀರಾ ರಾಘವೇಂದ್ರ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಮೀರಾ. ಕಾಂಗ್ರೆಸ್ ವಕ್ತಾರರು ಬಾಲಕೃಷ್ಣ ಯಾದವ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಬಾಲಕೃಷ್ಣ ಅವರೇ, ನಿಮ್ಮಿಂದನೇ ಮಾತಿನ ಆರಂಭ. ಏನು ಬಜೆಟಲ್ಲಿ ತಾರತಮ್ಯವನ್ನು ನೀವು ಕಂಡಿದ್ದೀರಿ? ಯಾಕೆ ಈ ಹೋರಾಟ? ನೋಡಿ, ಈ ಒಂದು ಬಜೆಟ್ ಬಗ್ಗೆ ಈಗಾಗಲೇ ಏನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ, ಮೂಲತಃವಾಗಿ ಅವರು ಕರ್ನಾಟಕ ರಾಜ್ಯದಿಂದನೇ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗಿರುವಂಥವರು. ಹೌದು. ಕರ್ನಾಟಕದ ಬಗ್ಗೆ ಸಂಪೂರ್ಣವಾಗಿ ಅವರು ತಿಳಿದುಕೊಳ್ಬೇಕಾಗಿತ್ತು. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ನಮ್ಮ ಮುಖ್ಯಮಂತ್ರಿಗಳು ನಿಯೋಗ ಬಜೆಟ್ಗಿನ್ನ ಮುಂಚೆ ಎಲ್ಲ ಕೇಂದ್ರ ಸರ್ಕಾರದ ಸಚಿವರನ್ನು ಹಾಗೂ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ನಮ್ಮ ಕರ್ನಾಟಕಕ್ಕೆ ಯಾವೆಲ್ಲ ಯೋಜನೆಗಳು ಬೇಕು, ಬಜೆಟ್ನಲ್ಲಿ ಎಷ್ಟು ನಮಗೆ ಹಣವನ್ನು ಬೇಕು ಅಂತಕ್ಕಂತಹ ಒಂದು ಎಲ್ಲ ಅಂಶಗಳನ್ನು ಅವರ ಗಮನಕ್ಕೆ ತಂದಿದ್ವಿ. ಆದರೆ ಏನು ಕೇಂದ್ರ ಸರ್ಕಾರ ಅವರ ಒಂದು ಪ್ರತಿ ಬಾರಿಯಂತೆ ಈ ಬಾರಿನೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ. ಯಾಕಂತೇಳಿದ್ರೆ ಮೇಕೆದಾಟು ಯೋಜನೆಗೂ ಕೂಡ ಯಾವುದೇ ಚಕಾರ ಎತ್ತಿಲ್ಲ, ಮಹದಾಯಿ ಯೋಜನೆ ಬಗ್ಗೆ ಚಕಾರ ಎತ್ತಿಲ್ಲ, ಕೃಷ್ಣಾ ಬಗ್ಗೆ ಚಕಾರ ಎತ್ತಿಲ್ಲ. ಏನು ಈ ಹಿಂದೆ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ 5,300 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ರು ಫೆಬ್ರವರಿಲಿ. ಆದರೆ ಅದ್ರ ಬಗ್ಗೆನೂ ಕೂಡ ಏನು ಒಂದು ಚಕಾರ ಎತ್ತಿಲ್ಲ, 1 ರೂಪಾಯಿನೂ ಕೊಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಇಡೀ ಭಾರತಕ್ಕೆ ನಾವು ಈ ಬಜೆಟನ್ನು ವಿಶ್ಲೇಷಣೆ ಮಾಡಿದಾಗ ನೋಡಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಕೆಲವೊಂದು ರಾಜ್ಯಗಳಲ್ಲಿ ಜೊತೆಯಾಗಿದ್ದರೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ಇರ್ತಕ್ಕಂಥದ್ದು, ಕೆಲವೊಂದು ರಾಜ್ಯಗಳು NDA ಮೈತ್ರಿಕೂಟ ಇರ್ತಕ್ಕಂಥದ್ದು. ಬಜೆಟನ್ನು ನಾವು ಗಮನವಿಟ್ಟು ನೋಡಿದಾಗ ನೋಡಿ, ಅವರು ಏನು
ಕಳೆದ ಬಾರಿ ಲೋಕಸಭಾ ಚುನಾವಣೆಯ ನಂತರ ಅವರಿಗೆ ಒಂದು ಸ್ವಂತ ಬಹುಮತ ಬರಲೇ ಇಲ್ಲ. ಸೊ ಅವರು ಪಕ್ಷ ಭಾಳ ಹಿನ್ನಡೆಯನ್ನು ಮೋದಿ ಅವ್ರದ್ದು ಅನುಭವಿಸಿತು. ಅನಿವಾರ್ಯವಾಗಿ ಊರುಗೋಲುಗಳಾಗಿ ಯಾರು ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಹಾಗೂ ಬಿಹಾರ ಈ ಎರಡೂ ರಾಜ್ಯದ ಪ್ರಾದೇಶಿಕ ಪಕ್ಷಗಳನ್ನು ಅವಲಂಬಿಸಿ ಇವತ್ತು ಅವರು ರಾಷ್ಟ್ರ ಏನು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸೊ ಅವರನ್ನು ಇವರು ಓಲೈಕೆ ಮಾಡ್ಕೋಬೇಕು. ಸೊ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಬಿಹಾರಕ್ಕೆ 20,000 ಕೋಟಿಗಳ ಅನುದಾನವನ್ನು ಕೊಡ್ತಾರೆ. ಆಂಧ್ರ ಪ್ರದೇಶಕ್ಕೆ 15,000 ಕೋಟಿಗಳ ಅನುದಾನವನ್ನು ಆಂಧ್ರ ಪ್ರದೇಶಕ್ಕೆ ಚಂದ್ರಬಾಬು ನಾಯ್ಡು ಅವರ ಒಂದು ಏನು ಅವರ ಇಚ್ಛೆ ಇದೆ ಅದರಂತೆ ಕೊಡ್ತಾರೆ. ಅಂದರೆ ಇಲ್ಲಿ ಅದರ ಜೊತೆಯಲ್ಲಿ ಬೇರೆ ಏನು ಇಂಡಿಯಾ ಮೈತ್ರಿಕೂಟ ಇರ್ತಕ್ಕಂಥ ಈಗ ಕರ್ನಾಟಕ ಆಗಿರ್ಬೋದು, ಇನ್ನು ಬೇರೆ ರಾಜ್ಯಗಳಿಗೆ ಎಷ್ಟು ಅವಶ್ಯಕತೆ ಇದೆ ಯೋಜನೆಗಳಿಗೆ ಅಂದ್ರೂ ಕೂಡ ಇವರು ಈ ಬಜೆಟ್ನಲ್ಲಿ ಹಣವನ್ನು ಕೊಟ್ಟಿಲ್ಲ. ಅವರಿಬ್ಬರನ್ನು ಓಲೈಸೋಗೋಸ್ಕರ ಉಳಿದ ರಾಜ್ಯಗಳಿಗೆ ಅನ್ಯಾಯ ಮಾಡೋದ್ರಿಂದ, ಯಾಕಂತ ಹೇಳಿದ್ರೆ ನೋಡಿ, ಇವತ್ತು ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ಸಮಗ್ರ ಸರ್ವಾಂಗೀಣ ಸಮಗ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ಬಡ್ಜೆಟ್ನ ಮಂಡಿಸಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲದನ್ನು ಕೂಡ, ಆಮೇಲೆ ಯಾವುದೇ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಇರೋದ್ರಿಂದ ಕೇಂದ್ರ ಸರ್ಕಾರದ ಬಜೆಟ್ ಪ್ರತಿಯೊಂದನ್ನು ಇವರು ತಾರತಮ್ಯ ಮಾಡದೆ, ಯಾವುದೇ ರಾಜ್ಯಗಳಿಗೂ ಕೂಡ ತಾರತಮ್ಯ ಮಾಡದೆ, ಪಕ್ಷ ಯಾವುದು ಅಧಿಕಾರಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಇದಾವೆ ಅಂತಕ್ಕಂಥದ್ದನ್ನು ಇವರು ನೋಡದೆ ಒಟ್ಟಾರೆಯಾಗಿ ಈ ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡಲಿಕ್ಕೆ ಏನು ಅಡಿಪಾಯ ಹಾಕಬೇಕು ಆ ಒಂದು ಬಡ್ಜೆಟ್ ಅನ್ನ ಇವರು ಕೊಡಬೇಕಾಗಿತ್ತು. ಆದ್ರೆ ಈ ಬಡ್ಜೆಟ್ ಅನ್ನ ಮೇಲ್ನೋಟಕ್ಕೆನೆ ನಾವು ನೋಡಿದಾಗ ಗೊತ್ತಾಗ್ತಾ ಇದೆ ಇವರು ಖಂಡಿತವಾಗೂ ತಾರತಮ್ಯ ಈ ಬಜೆಟ್ ನಲ್ಲಿ ಎದ್ದು ಕಾಣ್ತಾ ಇದೆ. ಇವರ ಪಕ್ಷಪಾತ ಧೋರಣೆ ಎದ್ದು ಕಾಣ್ತಾ ಇದೆ. ಇವರ ಏನು ಓಲೈಕೆಯ ತಂತ್ರಗಾರಿಕೆ ಇದೆ ಅದು ಕೂಡ ಎದ್ದು ಕಾಣ್ತಾ ಇದೆ. ರೈಟ್ ಸರ್, ಗಾಟ್ ಇಟ್. ಮಾತಾಡ್ತೀನಿ. ಸೊ ಸಬಕಾ ಸಾಥ್ ಸಬಕಾ ವಿಕಾಸ್ ಅಂತ ಹೇಳಿ ಎಲ್ಲ ರಾಜ್ಯಗಳಿಗೆ ಬೇಕಾದಂತಹ ಸಮಗ್ರ ಅಭಿವೃದ್ಧಿಗೆ ಅಳೆದು ತೂಗಿ ಬಜೆಟನ್ನು ಮಾಡಿದ್ದೇವೆ ಅಂತ ಹೇಳುವಂತಹ ನಿರ್ಮಲಾ ಸೀತಾರಾಮನ್ ಹಾಗೂ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಈ ಬಜೆಟನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ವಿಪಕ್ಷ ಅಥವಾ ಮೈತ್ರಿಕೂಟ INDIA ಇಲ್ಲ. ಹಾಗಾಗಿ ಹೋರಾಟವನ್ನು ಮಾಡ್ತಿರೋದು. ಮತ್ತಷ್ಟು ಮಾತಾಡೋಣ. ಬಜೆಟ್ ತಾರತಮ್ಯದ ಕುರಿತಂತೆ INDIA ಮೈತ್ರಿಕೂಟ ಮಾಡ್ತಿರುವಂತಹ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ವಿ. ಮೀರಾ ಅವರೇ, ಈಗಾಗಲೇ ಬಾಲಕೃಷ್ಣ ಅವರು ಸ್ಪಷ್ಟವಾಗಿ ಹೇಳಿದ್ರು, ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ತಾರತಮ್ಯ. ಯಾರೋ ಊರುಗೋಲು ಅವರನ್ನು ತೃಪ್ತಿಪಡಿಸೋದಕ್ಕೆ ಪ್ರಧಾನಮಂತ್ರಿ ಅಥವಾ ಅಲ್ಲಿರುವಂಥ ಹಣಕಾಸು ಸಚಿವರು ಅಂದರೂ ತಾಯಿಗೆ ಸಮಾನ. ತಾಯಿ ಹಂಗೆ ತಾರತಮ್ಯ ಮಾಡ್ಬೋದು. ಹಂಚುವಾಗ ಪ್ರತಿಯೊಂದು ರಾಜ್ಯಕ್ಕೂ ಸಮನಾಗಿ ಹಂಚಬೇಕು, ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಮಾತಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇವರಿಗೆ ಅದನ್ನು ವಿರೋಧಿಸಲಿಕ್ಕೆ ಯಾವ ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇದು ನಿತೀಶ್ ಕುಮಾರ್ ಅವರಾಗಿರ್ಬೋದು, ಚಂದ್ರಬಾಬು ನಾಯ್ಡು ಅವರಾಗಿರ್ಬೋದು, ಆಂಧ್ರದಲ್ಲಾಗಲಿ ಬಿಹಾರಿಗೆ ನಾವು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿ ಇವರೇ ಇಂಡಿ ಒಕ್ಕೂಟ ಇದ್ದಾಗ ಹೇಳ್ಕೊಂಡವರು. ಮತ್ತು ನಿತೀಶ್ ಕುಮಾರ್ ಅವರು ಅದರಿಂದ ಹೊರಗೆ ಬರಬೇಕಾದ್ರೆ ನಾವು ಸಿ ಎಂ ಮಾಡ್ತೀವಿ, ಅದೇನು ಮತ್ತೆ ಅದು ಓಲೈಕೆ ಅಲ್ವಾ, CM ಮಾಡ್ತೀವಿ ಅಂತ ಹೇಳಿ ಅಮಿಷ ತೋರಿಸಿದವರು ಇವತ್ತು ಅವ್ರನ್ನ ಓಲೈಕೆ ಮಾಡೋಕ್ಕೆ ನಾವು ಬಜೆಟನ್ನು ಮಂಡಿಸ್ತೀವಿ ಅಂತ ಹೇಳುವಂಥದ್ದು ಎಷ್ಟು ಸರಿ? ಫಸ್ಟ್ ಆಫ್ ಆಲ್ ಇವರಿಗೆ ಹೋರಾಟ ಮಾಡೋ ನೈತಿಕತೆ ಇದೆಯಾ? ಕುತ್ಕೊಂಡು ಹೋರಾಟ ಮಾಡೋ ನೈತಿಕತೆ ಇಲ್ಲ, ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರು ವಿರೋಧಿಸಬೇಕು, ಅದು ಪ್ರಾಕ್ಟೀಸ್ ಆಗಿ ಚಾಳಿಯಾಗಿ ಬಂದಿರತಕ್ಕಂಥದ್ದು. 10 ವರ್ಷದಲ್ಲಿ ವಿರೋಧಿಸ್ಕೊಂಡೇ, ಪ್ರತಿ ಬಜೆಟ್ ಅನ್ನ ವಿರೋಧಿಸ್ಕೊಂಡೇ ಬಂದಿರತಕ್ಕಂಥದ್ದು. ಜನಸಾಮಾನ್ಯರಿಗೆ ಮುಟ್ಟುವಂತ ಬಜೆಟ್ ಬೇಕು, ಇನ್ನೇನು ಬೇಕು? ಎಲ್ಲ ಕ್ಷೇತ್ರಗಳಿಗೂ ನಾವು ಒತ್ತು ಕೊಟ್ಟಿದ್ವಿ. ಕೃಷಿಗೆ ಕೊಟ್ಟಿರ್ತಕ್ಕಂಥದ್ದು ಇನ್ಯಾರಿಗೆ? ಬಡವರಿಗೆ, ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು. ಟ್ಯಾಕ್ಸ್ ಫ್ರೆಂಡ್ಲಿ ಬಜೆಟ್ ಇದೆ, ಅದು ಮಿಡಲ್ ಕ್ಲಾಸಿಗೆ ಅನುಕೂಲವಾಗುವಂತ, ಸಂಬಳ ಟ್ಯಾಕ್ಸ್ ಕಟ್ಟೋರಿಗೆ ಫ್ರೆಂಡ್ಲಿ ಟ್ಯಾಕ್ಸ್ ಒಂದು ಇದನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು, ಸ್ಲ್ಯಾಬ್ ಅನ್ನ. ಅದು ಕೂಡ ಒಂದು ಮಧ್ಯಮ ವರ್ಗದ ನೌಕರರಿಗೆ ಅನುಕೂಲವಾಗುವಂತಹ, ಟ್ಯಾಕ್ಸ್ ಪೇಯರ್ಸ್ಗೆ ಅನುಕೂಲವಾಗುವಂತಹ ಬಜೆಟ್ ಅನ್ನೇ ಕೊಟ್ಟಿರ್ತಕ್ಕಂಥದ್ದು, ಘೋಷಣೆ ಮಾಡಿರ್ತಕ್ಕಂಥದ್ದು. ಯುವಕರಿಗೆ ಎಂಪ್ಲಾಯ್ಮೆಂಟ್ಗೆ ನಾವು ಆದ್ಯತೆ ಕೊಟ್ಟಿದೀವಿ. ಇಷ್ಟು ದಿನ ಬಂಬಳ ಹೊಡ್ಕೊಳ್ತಿದ್ರು, ಕರ್ನಾಟಕದ ಹೆಸರೇ ಪ್ರಸ್ತಾಪ ಆಗೋದಿಲ್ಲ. ಕ್ರಿಯೇಟ್ ಆಗಬೇಕು ನೋಡಿ, ಪ್ರತಿಯೊಂದು ಸ್ಟೇಟ್, ಎಲ್ಲ ಸ್ಟೇಟ್ ಇಂದು ಅನೌನ್ಸ್ ಮಾಡಿದಾರ? ಎಲ್ಲ ಸ್ಟೇಟ್ ಇಂದು ಪರ್ಟಿಕ್ಯುಲರ್ ಆಗಿ ಹೆಸರು ತಗೊಂಡು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದಾರ? ಎಲ್ಲ ಸ್ಟೇಟ್ ಅಲ್ಲೂ 17ರಿಂದ 18 ಜನ ಸಂಸದರನ್ನು ಕಳಿಸ್ಕೊಟ್ಟಿದಾರ. ಅಲ್ಲ, ಯುಪಿಯಲ್ಲಿನೂ ಬಂದಿದೆ, ಇಲ್ಲ ಅಂತಲ್ಲ. ಗುಜರಾತ್ ಅಲ್ಲಿ ಬಂದಿದೆ. ಗುಜರಾತ್ ಇಂದು ಸಪರೇಟ್ ಆಗಿ ತೆಗೆದುಕೊಂಡು ಬಜೆಟ್ ಅಲ್ಲಿ ಏನಾರು ಅನೌನ್ಸ್ಮೆಂಟ್ ಮಾಡಿದಾರ? ಗುಜರಾತ್ ಅಲ್ಲೂ ಅತಿ ಹೆಚ್ಚು ಸಂಸದರು ಬಂದಿದ್ದಾರೆ. ಏನು ಮಧ್ಯ ಭಾರತದಲ್ಲಿ
ಅತಿ ಹೆಚ್ಚು ಸಂಸದರು ಬಂದಿದ್ದಾರೆ. ರೈಟ್, ಅದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ. ಅರವಿಂದ್ ಅವರೇ, ನೀವು ಕಾಣುತ್ತೆ ಬಜೆಟ್ನ ಪ್ಲಸ್ ಆ್ಯಂಡ್ ಮೈನಸ್? ಇಲ್ಲ, ಓವರಾಲ್ ಆಗಿ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಡಿಸಿಪ್ಲಿನ್ಡ್ ಬಜೆಟ್ ಅಂತ ಹೇಳೋಕ್ಕೆ ತುಂಬ ಸೂಕ್ತವಾಗಿರುವಂಥ ಪದ. ಮತ್ತು ಈ ರೀತಿಯ ಒಂದು ಸ್ಟ್ರಿಕ್ಟ್ ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕು. ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್ ಆಫ್ ದ ನೇಷನನ್ನು ಇಟ್ಕೊಂಡು ಏನು ಮಾಡಿದ್ದಾರೆ, ಇದರಲ್ಲಿ ತುಂಬ ಎಕ್ಸಾಜರೇಟೆಡ್ ಆಗಿ ಹೊಸ ಹೊಸ ಸ್ಕೀಮ್ಗಳನ್ನು ಹೇಳೋದು, ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇರುವಂಥದ್ದನ್ನು ನಾವು ನೋಡ್ತಾ ಬರ್ತಾ ಇದ್ವಿ ಮೊದಲು. ಅದರಲ್ಲದೆ ಅದನ್ನು ಬಿಟ್ಬಿಟ್ಟು, ಆ ಲೈನನ್ನು ಬಿಟ್ಬಿಟ್ಟು ಇವಾಗ ಒಂದು ಫಿಸಿಕಲ್ ಡಿಸಿಪ್ಲಿನ್ ಡೆಫಿಸಿಟನ್ನು ಕಡಿಮೆ ಮಾಡಿದ್ದಾರೆ. 5.1% ಇರೋದನ್ನು 4.9% ತಂದಿದ್ದಾರೆ. ಸೊ ಈ ರೀತಿ ಆಗುವಾಗ ಎಲ್ಲ ಸ್ಟೇಟಿಗೂ ಒಂದಿಷ್ಟು ಕಾರ್ಯಕ್ರಮಗಳು ಕಡಿತ ಆಗುತ್ತೆ. ಅದು ಎಲ್ಲರಿಗೂ ಆಗ್ತಾ ಬಂದಿದೆ. ಸೊ ಹಾಗಾಗಿ ಈ ರೀತಿಯ ಬಜೆಟ್ ಈಸ್ ಅ ಬೋಲ್ಡ್ ಬಜೆಟ್ ಆ್ಯಂಡ್ ಇಟ್ ಈಸ್ ಅ ಸಪೋರ್ಟಿವ್ ಫಾರ್ ಅ ಲಾಂಗರ್ ಸ್ಟೇಟ್ಮೆಂಟ್. ಯಾಕಂದರೆ ನಾವು ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿಯಿಂದ ಕುಸ್ತೋಗಿರೋದನ್ನು ನಾವು ನೋಡಿದ್ವಿ. ಆ ಲೆಕ್ಕದಿಂದ ನೋಡಿಕೊಂಡು ಪ್ಲಸ್ ಈ ಬಾರಿ ಆಗಿರೋ ಎಲೆಕ್ಷನನ್ನು ನೋಡಿಕೊಂಡು ಒಂದು ಫೈನ್ ಬ್ಯಾಲೆನ್ಸನ್ನು ಏನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇತ್ತು, ಅದರಲ್ಲಿ ತುಂಬ ಡಿಸಿಪ್ಲಿನ್ಡ್ ಆಗಿ ಮಾಡಿದ್ದಾರೆ. ಇನ್ನು ಅಪೋಸಿಷನ್ ಅವರು ಹೇಳಿರುವ ವರ್ಷನ್ ನಾವು ತೊಗೊಂಡ್ರೆ ನಮಗೆ ತಾರತಮ್ಯ ಆಗಿದೆ. ಅಂದರೆ ಯಾವ ಸ್ಟೇಟ್ಗೆ ನಾವು ಕಡಿಮೆ ಕೊಟ್ಟಿದ್ದೀವಿ ಅಂತ ಇವರು ಪರ್ಟಿಕ್ಯುಲರ್ ಆಗಿ ಆಪಾದನೆ ಮಾಡ್ತಾ ಇಲ್ಲ. ಸಿ, ಇಟ್ ಈಸ್ ಅ ಜನರಲ್ ಅಪೋಸಿಷನ್ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ ಹೊರತು ಅವರು ಕೂಡ ದೇ ವರ್ ವೆರಿ ಸೀರಿಯಸ್. ಇಲ್ಲ, ನಮಗೆ ನಮ್ಮ ರೂಲ್ಡ್ ಸ್ಟೇಟ್ ಈ ಪರ್ಟಿಕ್ಯುಲರ್ ಸ್ಟೇಟ್ಗೆ ಏನು ಕೊಡಬೇಕಿತ್ತು ಅದನ್ನು ಕೊಡಲಿಲ್ಲ, ಅದು ತಪ್ಪು, ಇತ್ತು, ಅದರಲ್ಲಿ ಇಷ್ಟೇ ಕೊಟ್ಟಿದ್ದೀರಾ ಅಂತ ಯಾವುದೇ ಒಂದು ಹೇಳಿಕೆ, ಒಂದೇ ಒಂದು ಹೇಳಿಕೆ ಒಬ್ಬರದು ಬಂದಿಲ್ಲ ಇಷ್ಟವರೆಗೂ ನಾನು ನೋಡಿರೋ ಪ್ರಕಾರ. ಹಾಗಾಗಿ ಓವರ್ ಆಲ್ ಟೀಕೆ ಟಿಪ್ಪಣಿ ಅವ್ರು ಹೇಳಿರೋದು ಸರಿಯೇ ಇದೆ. ಬಟ್ ಸಿ, ಬಿಹಾರ್ ಆ್ಯಂಡ್ ಈಗ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶಕ್ಕೆ ಏನು ಕೊಟ್ಟಿದ್ದಾರೆ, ದಿಸ್ ವಾಸ್ ಲಾಂಗ್ ಅವೈಟೆಡ್. ಇನ್ಫ್ಯಾಕ್ಟ್ ಹೋದ ವರ್ಷನೇ ಇದನ್ನು ಕೊಡಬೇಕಿತ್ತು, ಅದನ್ನು ನಾವು ಆಪಾದನೆ ಮಾಡ್ಬೋದೇ ಹೊರತು ಈ ಸತಿ ಕೊಟ್ಟದ್ದಕ್ಕೆ ಆಪಾದನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ದಿಸ್ ವಾಸ್ ರಿಯಲಿ ರಿಕ್ವೈರ್ಡ್. ಯಾವುದೋ ಸ್ಟೇಟ್ಗೆ ಕ್ಯಾಪಿಟಲ್ ಬೇಡವಾ ಬೇಕು. ಅದನ್ನ ನಾವು ಪ್ರಾಮಿಸ್ ಮಾಡಿದ್ವೋ ಇಲ್ವೋ? ಹೌದು, ಮಾಡಿದ್ರು. ಕಾಂಗ್ರೆಸ್ ಅವರೇ ಪ್ರಾಮಿಸ್ ಮಾಡಿದ್ರು. ಇದಿಲ್ಲ ಅನ್ನೋ ಅವ್ರು ನಕಾರ್ಸಕ್ಕಾಗಲ್ಲ. ಯಾಕಂದರೆ ಕಾಂಗ್ರೆಸ್ ಅಧ್ಯಕ್ಷತೆಯಲ್ಲಿ ವೆನ್ ದೇ ವರ್ ಇನ್ ಪವರ್ ದ ಸ್ಪ್ಲಿಟ್ ವಾಸ್ ಡಿಸೈಡೆಡ್ ಆ್ಯಂಡ್ ಇಟ್ ವಾಸ್ ಪ್ರಾಮಿಸ್ಡ್ ಆಲ್ಸೋ. ಸೊ ದಿಸ್ ವಾಸ್ ಲಾಂಗ್ ಅವೇಟೆಡ್ ಆಲ್ಸೋ. ಸೊ ಇದನ್ನು ನಾವು ತಳ್ಳಿ ಹಾಕಕ್ಕೆ ಆಗ್ತಾ ಇರಲಿಲ್ಲ. ಪ್ಲಸ್ ಅವ್ರಿಗೆ ಕೊಟ್ಟಿರೋದು ಡೈರೆಕ್ಟ್ ಇನ್ಸೆಂಟಿವ್ಸ್ ಅಲ್ಲ, ಡೈರೆಕ್ಟ್ ಬಜೆಟ್ ಅಲೋಕೇಶನ್ಸ್ ಅಲ್ಲ. ಇಟ್ ಈಸ್ ಅನ್ ಅಶ್ಯೂರೆನ್ಸ್ ಥ್ರೂ ಲೋನ್ಸ್ ವೇರ್ ದೇ ಹ್ಯಾವ್ ಟು ಅರ್ನ್ ದಟ್ ಮನಿ ಆ್ಯಂಡ್ ರೀಪೇ. Maybe they will get a subsidy thereof if they perform well. Depending on the criteria. But what I'm trying to tell is this is not a throwaway of anything. At the same time, Modi regime has learned something from the coalition that job losses ಅಲ್ಲಿ ಏನು ಅಂದರೆ ಮೊದಲು ಡೈರೆಕ್ಟ್ ಆಗಿ ಗ್ರೋತ್ ಮೇಲೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡೋಣ, ಎಲ್ಲರದು ಅರ್ನಿಂಗ್ಸ್ ಇನ್ಕ್ರೀಸ್ ಮಾಡೋಣ, ಆಟೋಮೆಟಿಕ್ ಆಗಿ ಎಲ್ಲ ಸಮಾಧಾನ ಬರುತ್ತೆ ಅನ್ನೋ ಒಂದು ಅಪ್ರೋಚ್ ಇತ್ತು ಮೊದಲು. ಈಗ ಡೈರೆಕ್ಟ್ ಇಂಟರ್ವೆನ್ಷನ್ ಮಾಡಿದ್ದಾರೆ ಕೆಲವರಲ್ಲಿ. ಯಾವುದರಲ್ಲಿ ಇವರು ಒದೆ ತಿಂದಿದಾರೋ ಅಂದರೆ ಜಾಬ್ ಕ್ರಿಯೇಷನ್, ಯೂತ್ ಅಲ್ಲಿ ಜಾಬ್ಸ್ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಎಲ್ಲಿತ್ತು, ಮತ್ತೆ ಕೃಷಿಕರಿಗೆ ಡೈರೆಕ್ಟ್ ಆಗಿ ಇನ್ಸೆಂಟಿವ್ ಕೊಡ್ತಾ ಇಲ್ಲ, ಕಡಿಮೆ ಇದೆ ಅಂತಂದ್ರೆ ಅದರಲ್ಲಿ ಇವರು ಡೈರೆಕ್ಟ್ ಇಂಟರ್ವೆನ್ಷನ್ ಅನ್ನ ತೋರಿಸಿದ್ದಾರೆ. ಸೊ ಇವ್ರು ಏನು ರೇವಡಿ ಅಂತ ಇದ್ರು, ಇವರು ಕೂಡ ಸ್ವಲ್ಪ ರೇವಡಿ ಆಡ್ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಕೆಪ್ಟ್ ದ ಬಜೆಟ್ ಆಫ್ ದ ಸಬ್ಸಿಡಿ ವಿದಿನ್ ದ ಲಿಮಿಟ್ಸ್, ಕೀಪಿಂಗ್ ದ ಡಿಸಿಪ್ಲಿನ್, ಫಿಸಿಕಲ್ ಡೆಫಿಸಿಟ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಡು ಮಾಡಿದಾರಲ್ಲ. ಇದು ತುಂಬಾ ಒಂದು ಫೈನ್ ರೇಸರ್ ಮೇಲೆ ನಡೆದಿರುವಂತ ಒಂದು ನೆಲೆ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ. ಈ ರೀತಿ ಬೇಕು. ಯಾಕಂದ್ರೆ ಇವಾಗ ಎಲೆಕ್ಷನ್ ಹತ್ರ ಇಲ್ಲ, ಈ ಟೈಮಲ್ಲಿ ಈ ರೀತಿ ಮಾಡಬೇಕಿತ್ತು, ಮಾಡಿದ್ದಾರೆ. ಸೊ ಐ ಹ್ಯಾವ್ 70-80% ಎಲೆಕ್ಷನ್ ಇತ್ತಿತ್ತು ಅಂತಿದ್ರೆ ಎಡೋ ಚಾನ್ಸಸ್ ಇರುತ್ತೆ. ಇಟ್ ಇಸ್ ಆಲ್ವೇಸ್ ಅ ಚಾನ್ಸ್. ಬಟ್ ಅಂತ ವಿಚಾರದಲ್ಲಿ ಕೂಡ ಇವರು ಹೋದ ವರ್ಷದ ಬಜೆಟ್ ಅನ್ನು ತುಂಬಾ ಎಕ್ಸಾಜರೇಟೆಡ್ ಆಗಿ ಮಾಡಿಲ್ಲ. ಮೊದಲಿನ ನಾವು ರೆಜಿಮ್ ನೋಡಬೇಕಿತ್ತು. ಜನತಾ ಪಕ್ಷ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಯಾರೇ ಆಗ್ಲಿ, ಮುಂದಿನ ವರ್ಷ ಎಲೆಕ್ಷನ್ ಇದೆ ಅಂದ್ರೆ ಈ ವರ್ಷದಿಂದ ನಾವು ಪೆಟ್ರೋಲ್ ಸಬ್ಸಿಡಿ ನಾವು ಕಟ್ತಾನೆ ಇರೋದು, ಅದನ್ನ ಎಷ್ಟೇ ಜಾಸ್ತಿ ಆದ್ರೂ ಜಾಸ್ತಿ ಮಾಡ್ತಿಲ್ಲ. ಎಲೆಕ್ಷನ್ ಆಗಿದ್ ನೆಕ್ಸ್ಟ್ ಡೇ ದೇ ಯೂಸ್ ಟು ಇನ್ಕ್ರೀಸ್ ಇಟ್. ಸೊ ದೀಸ್ ಥಿಂಗ್ಸ್ ವೇರ್ ಸೀನ್. ಬಟ್ ಈಗ ಕಾಂಗ್ರೆಸ್ ಅವರು ಬಂದ್ರು ಕೂಡ ಅದು ಮಾಡದೇ ಇರ್ಬೋದು. ಯಾಕಂದ್ರೆ ಆ ಟ್ರೆಂಡೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು. ಸೊ ದೀಸ್ ಆರ್ ಸಮ್ ಥಿಂಗ್ಸ್ we have to give credit to them and in which they really deserve. And Congress also ಆ ರೀತಿ ಮಾಡ್ಬಿಡ್ತಾರೆ ಅನ್ನೋ ಆಪಾದನೆ ನಂದೇನಿಲ್ಲ. ಬಿಕಾಸ್ ದೇ ಹ್ಯಾವ್ ಆಲ್ಸೋ ಬೀನ್ ವೆರಿ ಮೆಚ್ಯೂರ್ಡ್ ನೌ ಡೇಸ್. ಅವರು ಕೂಡ 5 ಗ್ಯಾರಂಟಿ ಕೊಟ್ಬಿಟ್ಟು ಏನು ಬಂದಿದ್ದಾರೆ, ಚೆನ್ನಾಗೇ ಮಾಡಿದ್ದಾರೆ. ಬಟ್ ಆಫ್ಕೋರ್ಸ್ 5 ಗ್ಯಾರಂಟಿಯಲ್ಲಿ ಒಂದಿಷ್ಟು ಹುಳುಪುಗಳು ನಾವು ಕಾಣ್ತಾ ಇದೀವಿ ಎಲೆಕ್ಷನ್ ಆದಮೇಲೆ. ಬಟ್ ಓವರ್ ಆಲ್ this budget is a well balanced budget. We have to welcome it. Yes, fine tunings are always there. It can still be done in a due course. ಓಕೆ, ವೀರಣ್ಣ ಅವರೇ, ನೀವು ಕಂಡಂತೆ ಬಜೆಟ್ ಬಗ್ಗೆ ನಿಮ್ಮ ವಿಶ್ಲೇಷಣೆ ಮತ್ತು ಕಾಂಗ್ರೆಸ್ನವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ, ಈ ತಾರತಮ್ಯವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಉತ್ತರ ಏನು? ಮೇಡಮ್, ಈಗಾಗಲೇ ಅರವಿಂದ್ ಸರ್ ಹೇಳಿದ್ರು ಬಜೆಟ್ ಬಗ್ಗೆ, ನಾನು ಕೂಡ ಅದಕ್ಕೆ ಒಪ್ತೀನಿ. ಯಾಕಂದ್ರೆ ಈಗ ನೆನೆ ಏನು ಬಜೆಟ್ ಆಯಿತು, ಮೋದಿ 3.0 ಮೊದಲನೇ ಬಜೆಟ್, ನಿರ್ಮಲಾ ಸೀತಾರಾಮನ್ ಅವರ 7ನೇ ಬಜೆಟ್ ಇದು.
ಇದೊಂಥರ ಸರ್ವಸ್ಪರ್ಶಿ ಬಡ್ಜೆಟ್ ಆಗಿದೆ. ಅಂದ್ರೆ ರೈತರು ಇರ್ಬೋದು, ಮಹಿಳೆಯರು ಇರ್ಬೋದು, ಬಡ ವರ್ಗ, ಮಧ್ಯಮ ವರ್ಗ ಮತ್ತು ಯುವ ಜನತೆ ಎಲ್ಲ ಸೇರಿದಂತೆ ಒಂದು ಸಮಗ್ರ ದೇಶದ ಸಮಗ್ರ ಅಭಿವೃದ್ಧಿ ಆಗೋ ತರ ಒಂದು ಬಡ್ಜೆಟ್ ನ ಕೊಟ್ಟಿದ್ದಾರೆ. ಮತ್ತು ವಿತ್ತೀಯ ಕೊರತೆ ಏನು ಕಳೆದ ಬಾರಿ ಇಂಟ್ರಿಮ್ ಬಡ್ಜೆಟ್ ಮಧ್ಯಂತರ ಬಡ್ಜೆಟ್ ಅಲ್ಲಿ 5.1% ಇದ್ದಿದ್ನ ಈಗ ಕಡಿತಗೊಳಿಸಿದ್ದಾರೆ 4.9%ಗೆ. ಇದು ಒಂಥರ ಅಭಿನಂದನೀಯ ಕೆಲಸನೇ ಇದು. ಇಂದಿನ ವರ್ಷದಲ್ಲಿ ನೋಡೋಕೆ ಹೋದ್ರೆ 5.7% ಇತ್ತು. ಅಂದ್ರೆ ವಿತ್ತೀಯ ಕೊರತೆ ಕಮ್ಮಿ ಮಾಡ್ತಾ ಬಂದಿದ್ದಾರೆ. ಅಲ್ಲದೆ ಮತ್ತೆ ಉದ್ಯೋಗ ಸೃಷ್ಟಿ, ಕೌಶಲ್ಯಾಭಿವೃದ್ಧಿಗೂ ಕೂಡ ಒತ್ತು ಕೊಟ್ಟಿದ್ದಾರೆ. ಅಂದರೆ ಪ್ರತಿ ವರ್ಷ 82 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ, ಅಂದರೆ ನೆಕ್ಸ್ಟ್ 5 ವರ್ಷದಲ್ಲಿ 4 ಕೋಟಿಗೂ ಮಿಗಿಲಾದ ಉದ್ಯೋಗಗಳನ್ನ ಇದು ಮಾಡೋದಕ್ಕೆ ಹಲವು ಉತ್ತೇಜನ ಕಾರ್ಯಕ್ರಮಗಳು ಕೂಡ ಕೊಟ್ಟಿದ್ದಾರೆ. ಆಸ್ ಪರ್ ನರೇಂದ್ರ ಮೋದಿ ವಿಕಸಿತ ಭಾರತದ ಕನಸು ಈಡೇರಬೇಕು ಅನ್ನೋದಾದ್ರೇನೆ ಅವರ ಅಧಿಕಾರದ ಅವಧಿಯಲ್ಲಿ 1,20,00,000 ಉದ್ಯೋಗಗಳ ಸೃಷ್ಟಿಯಾಗಬೇಕಾಗತ್ತೆ. ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ ಹಾರ್ಡ್ಲಿ 80 to 90 lakhs ಅಷ್ಟೇ ಆಗ್ತಿರೋದ್ರಿಂದಾಗಿ ಈ ಬಜೆಟ್ ಮೂಲಕ 1,20,00,000 ಕ್ಯಾನ್ ದೇ ಕವರ್? ಇಲ್ಲ, ಬಡ್ಜೆಟ್ ಅಲ್ಲೇ ಹೇಳಿದ್ದಾರೆ 4,10,00,000 5 ವರ್ಷಕ್ಕೆ. ಅಂದ್ರೆ ಪ್ರತಿ ವರ್ಷಕ್ಕೆ 5, ನಾಟ್ ಇಯರ್ಲಿ. ನಾಟ್ ಇಯರ್ಲಿ. And it is not the realistic facts. So definitely they are missing on those terms. They had to do something more about it actually. ನೋಡಿ, even the defense they have cut down, which is very very shocking to everyone. ಗುರಿ ಇರೋದು 82 ಲಕ್ಷ ಉತ್ತೇಜನ ಕೊಡ್ಲಿಕ್ಕೆ. ನೋಡಿ, ಮೊದಲನೇ ಈಗ ಏನು ಹೊಸದಾಗಿ ನೌಕರಿಗೆ ಸೇರ್ಪಡೆ ಆಗ್ತಾರೆ ಯುವ ಜನತೆ, ಮೊದಲನೇ ತಿಂಗಳ ಸಂಬಳ ಕೇಂದ್ರ ಸರ್ಕಾರದಿಂದ ಕೊಡುತ್ತೆ. ಮತ್ತೆ ಅವ್ರಿಗೆ ಕೌಶಲ್ಯ ಅಭಿವೃದ್ಧಿಗೆ ಇರ್ಬೋದು, ಇತರೆ ಉತ್ತೇಜನಕಾರಿ ಇದು. ಮತ್ತೆ ಟಾಪ್ 500 ಕಂಪನಿಗಳಲ್ಲಿ ಅವ್ರಿಗೆ ಒಂದು ಏನು ಟ್ರೈನಿಂಗ್ ಇದೆ, ಇಂಟರ್ನ್ಶಿಪ್ ಇದೆ, ಅದನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಇತ್ತೀಚಿನ ವರದಿ ಪ್ರಕಾರ ಮೇ ತಿಂಗಳಲ್ಲಿ ESI ಅಲ್ಲಿ 23 ಲಕ್ಷ ನಮ್ಮ ದೇಶದಲ್ಲಿ ಹೊಸದಾಗಿ ಹುದ್ದೆ ಎನ್ರೋಲ್ಮೆಂಟ್ ಆಗಿದ್ದಾರೆ. ಅದರಲ್ಲಿ 25 ವರ್ಷಕ್ಕಿಂತ ಕೆಳಗಡೆ ಇರೋರು 11 ಲಕ್ಷ ಯುವ ಜನತೆ ಇದ್ದಾರೆ. ಅಂದ್ರೆ ಹೊಸ ಉದ್ಯೋಗ ಪ್ರತಿ ತಿಂಗಳ 11 ಲಕ್ಷ ಸಿಗ್ತಾ ಇದೆ. ಹೆಚ್ಚು ಕಮ್ಮಿ ಅದು 1.25 ಕೋಟಿವರೆಗೂ ರೀಚ್ ಆಗ್ಬೋದು. ಸರ್ಕಾರ ಗುರಿ 82 ಲಕ್ಷ ಕನಿಷ್ಠ ಅಂತ ಇಟ್ಕೊಂಡಿದೆ, ಅದಕ್ಕಿಂತ ಹೆಚ್ಚು ಕೂಡ ಆಗ್ಬೋದು. ಯಾಕಂದ್ರೆ 1 ಕೋಟಿಗಿಂತ ಮೇಲೆ ಸಿಕ್ಕಿದ್ರೇನೆ ಒಳ್ಳೇದು. ಇದಕ್ಕೆ ಎಲ್ಲಾನು ನೋಡಿ, ಈಗ ಮಧ್ಯಮ ವರ್ಗಕ್ಕೆ ಅನುಕೂಲ ಆಗೋ ಥರ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 17,500 ರೂಪಾಯಿ ಸಣ್ಣ ಆದಾಯ ಇರುವಂಥವ್ರು, ಮಧ್ಯಮ ಆದಾಯ ಅಂತ ಇರೋರಿಗೆ ಅನುಕೂಲ ಆಗೋ ಥರ ಮಾಡಿದ್ದಾರೆ. ಆಮೇಲೆ ಏನು ಆಮದು ಸುಂಕಗಳಿತ್ತು, ಬೆಳ್ಳಿ ಇರ್ಬೋದು, ಚಿನ್ನ ಇರ್ಬೋದು, ಈಗಾಗಲೇ ದುಬಾರಿ ಆಗಿತ್ತು, ಅದು ಕೂಡ 16% ಹೆಂಗಾಗ್ಬಿಟ್ಟಿದೆ ಅಂದ್ರೆ 6% ಜಾಸ್ತಿ ಮಾಡಿ ಅಲ್ಲಿಗೆ ತಂದು ನಿಲ್ಸಿದ್ರು ಅನ್ನಂಗಾಗಿದೆ ಚಿನ್ನದ. ಈ ರೀತಿ ಅದಾದ್ಮೇಲೆ ಪ್ರಧಾನ ಮಂತ್ರಿಯವರ ಸೂರ್ಯಘರ್ ಯೋಜನೆ ಇರ್ಬೋದು, 1 ಕೋಟಿಗೂ ಮಿಗಿಲಾದ ಮನೆಗಳಿಗೆ 1 ವರ್ಷಕ್ಕೆ ಸೋಲಾರ್ ರೂಫ್ ಟಾಪ್ ಯೋಜನೆ, ಅಂದ್ರೆ 300 ಯೂನಿಟ್ ವರೆಗೂ ವಿದ್ಯುತ್, ಅಂದ್ರೆ ನಾವು ಸ್ವಾವಲಂಬಿಗಳ ಆಗ್ಬೋದು. ಆ ರೀತಿ ಈ ರಿನ್ಯೂವಬಲ್ ಎನರ್ಜಿಗೂ ಕೂಡ ಒತ್ತು ಕೊಟ್ಟಿದ್ದಾರೆ. ಅದಲ್ದೇನೆ ರೈತರದ್ದು ಏನು 6,000 ರೂಪಾಯಿ ಕೊಡ್ತಾ ಇದ್ರು ಅದಾಗೆ ಕಂಟಿನ್ಯೂ ಮಾಡಿದ್ದಾರೆ. ಕೃಷಿ ಸಮ್ಮಾನ್ ಯೋಜನೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ರೈತರಿಗೆ. ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಸಿಗಬಹುದೇನೋ. ಹೌದು, ಈಗಾಗಲೇ ಕೊಡ್ತಾ ಇದ್ದಾರೆ. ಹಾಗಾಗಿ ಡೈರೆಕ್ಟ್ಲಿ ಕೊಡೋ ಬದಲು ಇಂಡೈರೆಕ್ಟ್ಲಿ ಅನುಕೂಲ ಆಗೋ ತರ ರೈತರಿಗೆ 400 ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸಮೀಕರಣ ಮಾಡೋದು, ಮತ್ತೆ ಬೆಳೆ ಇಳುವರಿ ಹೆಚ್ಚು ಬರುವಂಥ ಬೆಳೆಗಳು ಬೆಳೆಯುವಂಥ ಒಂದು ಇದು, ಈ ರೀತಿ ಇಂಡೈರೆಕ್ಟ್ ಆಗಿ ರೈತರಿಗೆ ಅನುಕೂಲ, ಕೃಷಿ ವಲಯಕ್ಕೆ ಅನುಕೂಲ ಆಗೋ ಥರ ಕೂಡ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಅವರು ಇವತ್ತು ಏನು ತಾರತಮ್ಯ ಮಾಡಿದೆ ಕೇಂದ್ರ ಸರ್ಕಾರ ಬಡ್ಜೆಟ್ಟಲ್ಲಿ, ಅದರಲ್ಲೂ ವಿಶೇಷವಾಗಿ ವಿರೋಧ ಪಕ್ಷಗಳು ಆಡಳಿತ ಇರೋ ರಾಜ್ಯಗಳಿಗೆ ಅಂತ ಅವರು ಇವತ್ತು ಕೂಡ ಲೋಕಸಭೆ ಹೊರಗಡೆ ಬಂದು ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಈಗ ಸ್ವತಂತ್ರ ಬಂದ ನಂತರ ಸುಮಾರು 70ಕ್ಕೂ ಅಧಿಕ ಬಡ್ಜೆಟ್ಗಳು ಮಂಡನೆ ಆಗಿದೆ. ಮೊದಲನೇ ಬಡ್ಜೆಟ್ 1947ರಲ್ಲಿ ಆಗಿತ್ತು. ಅವತ್ತಿದ್ದು ಬಡ್ಜೆಟ್ ಗಾತ್ರ ಕೇವಲ 171 ಕೋಟಿ ಮಾತ್ರ. ಅಲ್ಲಿಂದ ಇಲ್ಲಿವರೆಗೂ ಕಾಂಗ್ರೆಸ್ 50ಕ್ಕಿಂತ ಹೆಚ್ಚು ಬಡ್ಜೆಟ್ ಮಂಡನೆ ಮಾಡಿದೆ. ಅವರ ಬಡ್ಜೆಟ್ ಮಂಡನೆಯಲ್ಲಿ ಅವರು ತಾರತಮ್ಯ ಮಾಡಿರ್ಲಿಲ್ವಾ ಅಂದ್ರೆ ಈ ರೀತಿ. ಅಂದ್ರೆ ನೋಡಿ, ಈಗ ನಾವು ಉದಾಹರಣೆಗೆ ಆಂಧ್ರ ಪ್ರದೇಶ ತಗೊಳೋದಾದ್ರೆ, ತೆಲಂಗಾಣ ಆಂಧ್ರ ಪ್ರದೇಶ ವಿಭಜನೆ ಆಗಿ 10 ವರ್ಷ ಆಯ್ತು. ಇವತ್ತವರೆಗೂ ಆಂಧ್ರ ಪ್ರದೇಶಿಗೆ ಒಂದು ಕ್ಯಾಪಿಟಲ್ ಸಿಟಿ ಇಲ್ಲ, ಈ ರೀತಿ ಆಗಿದೆ. ಹಾಗಾಗಿ ವಿಶೇಷ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರು
ಆದ್ಯತೆ ಮೇರೆಗೆ ವಿಶೇಷ ಅನುದಾನ ಅಂತೂ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಟ್ಟಿದೆ. Right. NDA ಮೈತ್ರಿಕೂಟ ಭಾಗನೂ ಕೂಡ ಆಗಿದ್ದಾರೆ. ಬಿಹಾರ್ JDU ಇರ್ಬೋದು, ಇಲ್ಲಿಯ TDP ಇರ್ಬೋದು. ಹಾಗಾಗಿ ಎಲ್ಲೋ ಒಂದ್ ಕಡೆ ವಿಶೇಷ ಅನುದಾನನೂ ಕೂಡ ಸಿಕ್ಕಿದೆ. ಆದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಚೆಂಬು ಸೊನ್ನೆ ಅಂತ ಕಾಂಗ್ರೆಸ್ಸಿಗರು ಏನು ನಿನ್ನೆ ಇವತ್ತು ಎಲ್ಲ ಕೂಡ ಆಪಾದನೆ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲ. 7,500 ಕೋಟಿ ರೈಲ್ವೆ ವಲಯಕ್ಕೆ ಕೊಟ್ಟಿದ್ದಾರೆ ಈ ವರ್ಷ. ಅಂದ್ರೆ ಪ್ರತಿ ವರ್ಷ ನಮಗೆ UPA ಅವಧಿಯಲ್ಲಿ ತಗೊಂಡ್ರೆ ಪ್ರತಿ ವರ್ಷ ಬರ್ತಾ ಇದ್ದಿದ್ದು ಕೇವಲ 835 ಕೋಟಿ ಮಾತ್ರ ವರ್ಷಕ್ಕೆ ಬರ್ತಾ ಇತ್ತು. ಅದು ಕಂಪೇರ್ ಮಾಡಿದ್ರೆ 9 ಪಟ್ಟು ಅಧಿಕ ಬಂದಿದೆ, ಹೆಚ್ಚಾಗಿದೆ. ರೈಟ್. ಸೊ ತಾರತಮ್ಯ ಅಂತಿದ್ದವ್ರಿಗೆ ಈಗ ಒಂದು ಉತ್ತರ ಸಿಕ್ಕಿದೆ ಅನ್ನುವಂತಹ ಭಾವವಿದ್ರೂ ಕೂಡ NDA ಮೈತ್ರಿ ಕೂಡ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ, ತಮ್ಮ ಊರುಗೋಲುಗಳಿಗೆ ತಮ್ಮ ಜೊತೆ ನಿಂತವರಿಗೆ ಇಲ್ಲಿ ಬಜೆಟ್ ಅತಿ ಹೆಚ್ಚು ರೀತಿಯಲ್ಲಿ ಅಲಾಟ್ಮೆಂಟ್ ಮಾಡಿಬಿಟ್ಟು ಉಳಿದವರಿಗೆ ತಾರತಮ್ಯ ಆಗಿದೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಏನು ಮಾತಾಡಿದ್ದಾರೆ, ಯಾವ ರೀತಿ ಕಾಂಗ್ರೆಸ್ ಇಲ್ಲಿ ಪ್ರತಿಪಾದಿಸ್ತಾ ಇದೆ ತನ್ನ ವಿಚಾರವನ್ನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಬಜೆಟ್ ತಾರತಮ್ಯದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಬಾಲಕೃಷ್ಣ ಅವರೇ, UPA ಅವಧಿಯಲ್ಲಿ ಹಣಕಾಸು ಸಚಿವರಾಗಿದ್ದಂತಹ P. ಚಿದಂಬರಂ ಒಂದು ಮಾತನ್ನು ಹೇಳ್ತಾರೆ. ಕಾಂಗ್ರೆಸ್ ಪ್ರಣಾಳಿಕೆಯ 30ನೇ ಪುಟದಲ್ಲಿ ಪ್ರಸ್ತಾಪಿಸಲಾಗಿದ್ದಂತಹ ಉದ್ಯೋಗ ಸಂಬಂಧಿ ಭತ್ಯೆಯನ್ನು ನಿರ್ಮಲಾ ಅವರು ಈಗ ಅದನ್ನು ಪ್ರಸ್ತಾಪ ಮಾಡಿದ್ದು ಬಹಳ ಸಂತೋಷದ ವಿಚಾರ ಅಂತ. ಅಂದರೆ ನಿಮ್ಮ ಪ್ರಣಾಳಿಕೆನ ಅವ್ರು ತಗೊಂಡ್ಬಿಟ್ಟು ಓದ್ಬಿಟ್ಟಿದ್ದಾರೆ ಬಜೆಟಲ್ಲಿ ಅಂತ. ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ಅಲ್ಲ, ಕರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಿದಾರಾ? ಕರೆಕ್ಟ್ ಆಗಿ ಮಾಡಕ್ ಬಂದಿಲ್ಲ ಅವ್ರಿಗೆ. ಅಂದ್ರೆ ಅದರಲ್ಲಿ ಇರ್ತಕ್ಕಂತ ಅಂಶನ ಒಂದು ಹೇಳಿದ್ದಾರೆ. ಕಾಪಿ ಪೇಸ್ಟ್ ಕೂಡ ಸರಿಯಾಗಿ ಮಾಡಕ್ ಬಂದಿಲ್ಲ ಅಂತ ಹೇಳಿ ಅದರ ಅರ್ಥ. ಯಾಕಂತ ಹೇಳಿದ್ರೆ ಅದು ಆ ರೀತಿಯ ಯೋಜನೆಗಳನ್ನು ಕೊಡಬೇಕಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ನಾವು ಇದ್ವಿ. ಸೊ ಅದನ್ನ ಕದ್ದಿದ್ದಾರೆ. ಆಮೇಲೆ ಈಗ ನೋಡಿ, ಈಗ ನಿಮ್ದು ಬೆಸ್ಟ್ ಪ್ರಣಾಳಿಕೆ ಇತ್ತು ಅಂತನಾ? ನೀವು ಸಿದ್ಧಪಡಿಸಿದ ಪ್ರಣಾಳಿಕೆ ಬೆಸ್ಟ್, ನಾವು ಸಿದ್ಧಪಡಿಸಿದಂತಹ ಪ್ರಣಾಳಿಕೆ ಬೆಸ್ಟ್ ಇತ್ತು. ಸೊ ಅದನ್ನ ಇವರು ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಒಂದು ಅರ್ಥದಲ್ಲಿ ಸನ್ಮಾನ್ಯ ಚಿದಂಬರಂ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನು ಈಗೇನು ಈಗ ಇನ್ಸೆಂಟಿವ್ ಕೊಡೋದಾಗ್ಲಿ ಅಥವಾ ಈಗ ಈರಣ್ಣ ಅವರು ಹೇಳಿದ್ರು JDS ವಕ್ತಾರರು. ಸೊ ಇದೆಲ್ಲದನ್ನು ಕೂಡ ಈಗ ಒಂದು ರೀತಿಯಲ್ಲಿ ನಾವು ಏನು ಹೇಳಿದ್ವಿ ಯುವಕರಿಗೆ ಕೊಡಬೇಕು ಅಂತೇಳಿ ಸುಮಾರು 1 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ನಾವು ಹೇಳಿದ್ವಿ ವರ್ಷಕ್ಕೆ. ಅವ್ರದ್ದು ಈಗ ಅದು 60,000ಕ್ಕೆ ಕೊಡೋಣ ಅಂತೇಳಿ ಅವರು ಅದನ್ನ ಕೂಡ ಕಾಪಿ ಪೇಸ್ಟ್ನ ಮಾಡಿದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಬಡ್ಜೆಟನ್ನು ಈಗ ನೋಡಿ, ಇವರು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾಗಿತ್ತು ಅಂತೇಳಿ ನಮ್ಮ JDS ವಕ್ತಾರರು ಹಾಗೂ ಮತ್ತೆ ನಮ್ಮ ರಾಜಕೀಯ ವಿಶ್ಲೇಷಕರು ಹೇಳಿದರು. ನಾವಿಲ್ಲಿ ಹೇಳ್ತಿರೋದೇ ಅದನ್ನ. ಕರ್ನಾಟಕಕ್ಕೆ ನೋಡಿ, ಈಗ ಮೇಕೆದಾಟು ಸಮಾನಾಂತರ ಅಣೆಕಟ್ಟು ಯೋಜನೆಗೆ ಇಲ್ಲಿ ಪ್ರಸ್ತಾಪನೆ ಮಾಡಿಲ್ಲ. ಈಗ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಟ್ಟು ಅದು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡ್ಬಿಟ್ರು, ಪ್ರಚಾರ ತಗೊಂಡ್ಬಿಟ್ರು, ಚುನಾವಣೆಯಲ್ಲಿ ಎಲ್ಲ ಮಾಡ್ಬಿಟ್ರು, ಜನರಿಂದ ಓಟ್ ಹಾಕ್ಸ್ಕೊಂಡ್ರು. ಆದ್ರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಹೆಸರಿಗೆ ಮಾತ್ರ ಮಾಡಿ ಈಗ ಅದು ಹಾಗೆ ಬಿದ್ದಿದೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ. ಅದು ಕೂಡ ಸ್ಪೆಸಿಫಿಕ್ ಅಲ್ವಾ? ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆಗೆ ಅದ್ರ ಬಗ್ಗೆನೂ ಚರ್ಚೆ ಇಲ್ಲ. ಆಮೇಲೆ ರಾಯಚೂರು ಬಹಳ ತುಂಬಾ ಹಿಂದುಳಿದಂತಹ ಏನು ಹೈದರಾಬಾದ್ ಕರ್ನಾಟಕದ ಪ್ರದೇಶ, ಅಲ್ಲಿನ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಅನುಕೂಲ ಆಗಲಿ ಅಂತೇಳಿ ಏಮ್ಸ್ ಸಂಸ್ಥೆನ ಮಾಡ್ಬೇಕಂತ ಹೇಳಿದ್ರು. ಅದ್ರ ಬಗ್ಗೆನೂ ಎಲ್ಲೂ ಪ್ರಸ್ತಾಪ ಇಲ್ಲ. ನೋಡಿ, ಬೆಂಗಳೂರಿನಾಗೆ 60 ಕಿಲೋಮೀಟರ್ ಸುರಂಗ ಮಾರ್ಗ. ಯಾಕಂತ ಹೇಳಿದ್ರೆ ಇವತ್ತು ಬೆಂಗಳೂರು ತುಂಬಾ ಟ್ರಾಫಿಕ್ ಇರ್ತಕ್ಕಂಥದ್ದು, ತುಂಬಾ ವೆಹಿಕಲ್ಗಳೆಲ್ಲ ಆಗಿದ್ದಾವೆ. ಹಾಗಾಗಿ ಒಂದು ಸುರಂಗ ಮಾರ್ಗದ ಮಾಡ್ಬೇಕಂತೇಳಿ ಇತ್ತು. ಅದ್ರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ. ಅಂದ್ರೆ ಇವರು ಬರೇ ಚುನಾವಣೆ ಬಗ್ಗೆ ಮಾತ್ರ, ಚುನಾವಣೆ ಬಂದಾಗ ಹೇಳಿದ್ರು. ಅಲ್ಲ ನಾವು ನೋಡಿ, ನೋಡಿ ವಿಶ್ಲೇಷಕರ ಏನ್ ಹೇಳಿದ್ರು ಅಂದ್ರೆ, ಮೊನ್ನೆ ಕೇಂದ್ರದಲ್ಲಿರುವಂಥ ರಾಜ್ಯದ ನಾಯಕರು ಸಚಿವರು ಇರ್ತಾರಲ್ಲ, ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದ್ದೀವಿ. ವಿ ಹ್ಯಾವ್ ವೆರಿ ಗುಡ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಕೇಂದ್ರ. ನಮಗೆ ಬೇಕಾದಂಥ ಸವಲತ್ತುಗಳನ್ನು ಬಜೆಟಲ್ಲಿ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ರು. ಬಟ್ ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ರ ಇಂತಿಂತದ್ದೇ ರಿಕ್ವೈರ್ಮೆಂಟ್ ಇದೆ ಅಂತ. ನಾವು ಪ್ರಸ್ತಾವನೆಯನ್ನು ಕೂಡ ಕಳಿಸಿಕೊಟ್ಟಿದ್ವಿ. ಹೋಗಿ ಕೇಂದ್ರ ಸಚಿವರನ್ನ ಯಾರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದ್ವಿ. ಆಮೇಲೆ ಮಾನ್ಯ ಪ್ರಧಾನಮಂತ್ರಿಗಳನ್ನು ನಮ್ಮ ನಿಯೋಗ ಭೇಟಿ ಮಾಡ್ತು. ಆದ್ರೆ ಬಿಜೆಪಿ ಅವರಿಗೆ ಇರ್ತಕ್ಕಂಥ ಉದ್ದೇಶ ಸ್ಪಷ್ಟ. ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ
ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರಗಳಿಗೆ ನಾವು ಈ ರೀತಿಯ ಒಂದು ನೆರವನ್ನು ಕೊಟ್ರೆ ಸೊ ಅವರ ಜನಪ್ರಿಯತೆ ಹೆಚ್ಚುತ್ತದೆ. ಹಾಗಾಗಿ ಅವರು ಆ ರೀತಿಯ ಒಂದು ತಾರತಮ್ಯವನ್ನ ಮಾಡ್ಲಿಕ್ಕೆ ಹೊರಟ್ರು. ಈಗ ನೀವು ಹೇಳಿದ್ರು ಏನಂತ ಆಂಧ್ರ ಪ್ರದೇಶದಲ್ಲಿ ಇದಂತ. ಲಾಸ್ಟ್ ಟೈಮ್ ಇವರು ಸರ್ಕಾರ ಇರ್ಲಿಲ್ವಾ NDAಗೆ? ಮತ್ತೆ ಯಾಕೆ ಇವರು NDA ಲಾಸ್ಟ್ ಟೈಮ್ ಬಹಳ ಆಂಧ್ರದ ಬಗ್ಗೆ ವಿಶೇಷ ಕಾಳಜಿ ಏನಾದ್ರು ಬಿಜೆಪಿ ಅವ್ರಿಗೆ ಇದ್ದಿದ್ರೆ ಲಾಸ್ಟ್ ಟೈಮ್ ಕೊಡ್ಲಿಲ್ಲ? ಈ ಸರಿ ಯಾಕೆ ಕೊಟ್ರು ಅಂತ ಹೇಳಿದ್ರೆ ಈ ಸರಿ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಬೆಂಬಲ ಕೊಟ್ಟಿರೋದ್ರಿಂದ ಅದಕ್ಕೆ ಅವರು ಅಲ್ಲಿ 15,000 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ. ನಾವು ನೋಡಿ ಪ್ರತಿ ರಾಜ್ಯಗಳಿಗೆ ಕೊಡ್ತಕ್ಕಂಥದ್ದು ಆ ರಾಜ್ಯಗಳ ಹಕ್ಕು. ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ, ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತದ್ದು, ಯಾಕಂದ್ರೆ ತಾರತಮ್ಯ ಅದನ್ನು ನೋಡ್ಬೇಕಲ್ಲ. ಇಡೀ ಈಗ ಸ್ಪೆಸಿಫಿಕ್ ಅಲ್ಲಿ ಬಡ್ಜೆಟ್ ನಲ್ಲಿ ಹಲವಾರು ಕ್ಷೇತ್ರಗಳಿದಾವೆ. ಈಗ ನೋಡಿ ಕೃಷಿ ಕ್ಷೇತ್ರ ಇದೆ, ಇವಾಗ ಕೈಗಾರಿಕಾ ಕ್ಷೇತ್ರ ಇದೆ, IT-BT ಇದೆ, ಆಮೇಲೆ ಹ್ಯೂಮನ್ ರಿಸೋರ್ಸ್ ಇದೆ, ಇನ್ನು ಅನೇಕ ಈಗ ಡಿಫೆನ್ಸ್ ಇದೆ, ಡಿಫೆನ್ಸ್ ಇದೆ. ನೋಡಿ ಡಿಫೆನ್ಸ್ಗೆ ಕಳೆದ ಬಾರಿ ಕೊಟ್ಟಂತಹ ಹಣಕ್ಕೂ ಈ ಬಾರಿಗೂ ಕಡಿಮೆ ಆಗಿದೆ. ಕೃಷಿ ಕ್ಷೇತ್ರದಲ್ಲಿ ಈ ಬಡ್ಜೆಟ್ ನಲ್ಲಿ ಏನು ಕೊಟ್ಟಿದ್ದಾರೆ, ಉತ್ಪಾದನೆ ಬಗ್ಗೆ ಹೇಳ್ತಿದ್ದಾರೆ. JDS ನ ವಕ್ತಾರರು ಹೇಳ್ತಿದ್ದಾರೆ, ನಾವು ಸೇರ್ಕೊಂಡ್ವಿ ನೋಡಿ ರೈತರಿಗೆ ಉತ್ಪಾದನೆ ಇದಕ್ಕೆ ಸಂಬಂಧಪಟ್ಟಂತೆ ಕೊಡೋದು. ಸ್ವಾಮಿ, ಉತ್ಪಾದನೆಗೆ ಸಂಬಂಧಪಟ್ಟಂತೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಇವ್ರು ಹೇಳಿದ್ರಲ್ಲ 50 ಬಡ್ಜೆಟ್ ಮಂಡಿಸಿದ್ರು ಅಂತೇಳಿ, 50 ಬಡ್ಜೆಟ್ ನಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಏನು ಯೋಜನೆಗಳಿದ್ವು, ಇವತ್ತು ಏನಾದ್ರೂ ಬೇಸ್ಮೆಂಟ್ ಆಗಿ ನೀವು ಅದ್ರ ಮೇಲೆ ನಿಂತಿದ್ರ ಅಂತ ಹೇಳಿದ್ರೆ ಅದನ್ನ ಬರೀ ನೀವು ಉಳಿಸ್ಕೊಂಡು ಹೋದ್ರು ನಿಮ್ಮ ಜನಪ್ರಿಯತೆ ಹೆಚ್ಚುತ್ತೆ. ಇವತ್ತು ನಾವು ರೈತರಿಗೆ ಎಂತೆಂತ ಯೋಜನೆಗಳನ್ನ ನಮ್ಮ ಇದರಲ್ಲಿ ಕೊಟ್ವಿ. ಹಸಿರು ಕ್ರಾಂತಿ ಯಾರ್ದು? ಒಂದ್ ನಿಮಿಷ ಸರ್, ಹಸಿರು ಕ್ರಾಂತಿ ಯಾರ್ದು? ಅಲ್ಲ ನೋಡಿ, ರೈತರಿಗೆ ಇವತ್ತು ಯಾಕಂತ ಹೇಳಿದ್ರೆ ರೈತ ಈ ದೇಶದ ಬೆನ್ನೆಲುಬು. ಯಾಕಂತ ಹೇಳಿದ್ರೆ ನೀವು ಬೇರೆದ್ನೆಲ್ಲ ನೀವು ಇಂಡಸ್ಟ್ರಿ ಅಂತ ನೋಡ್ಬೋದು, ಉತ್ಪಾದನೆ ಘಟಕಗಳಂತ ಇದ್ ಮಾಡ್ಬೋದು. ಸೊ ಈ ಒಂದು ಬಡ್ಜೆಟ್ ನಲ್ಲಿ ಯಾವ ರೀತಿ ನೋಡಿದಾರೆ ಅಂತ ಹೇಳಿದ್ರೆ ರೈತನ್ನ ಒಂದು ಉತ್ಪಾದನಾ ಘಟಕದ ರೀತಿಯಲ್ಲಿ ನೋಡಿದ್ದಾರೆ. ಅದು ಆ ತರ ಹೋಗ್ಬಾರ್ದು. ಇವ್ರು ಯಾವ ರೀತಿ ಹೋಗ್ಬೇಕು ಅಂದ್ರೆ ಅದೊಂದು ಪಾಲಿಸಿ. ರೈತ ಅಂತಕ್ಕಂಥದ್ದು, ಅಗ್ರಿಕಲ್ಚರ್ ಸೆಕ್ಟರ್ ಅಂತಕ್ಕಂಥದ್ದು ಅದೊಂದು ಪಾಲಿಸಿ, ಅದೊಂದು ಬೆನ್ನೆಲುಬು ಈ ರಾಷ್ಟ್ರಕ್ಕೆ, ಜೀವನಾಡಿ. ಅದು ಆ ಒಂದು ಜೀವನಾಡಿಗೆ ಇವರು ಜೀವ ಕೊಡಬೇಕು ಅಂತ ಹೇಳಿದ್ರೆ ಇವರು ನಾವೇನಾದ್ರೂ ಸಹಾಯಧನ ಮಾಡಿದ್ರೆ ಇವರು ಸಹಾಯಧನ ಸಬ್ಸಿಡಿ ಅಂತ ಹೇಳ್ತಾರೆ. ಇವರು ಒಂದು ಪ್ರಬಲ ವರ್ಗಕ್ಕೆ ಅಂದ್ರೆ ಇಂಡಸ್ಟ್ರಿಯಲಿಸ್ಟ್ ಇಂಡಸ್ಟ್ರಿಯಲಿಸ್ಟ್ ಕೈಗಾರಿಕೋದ್ಯಮಿಗಳಿಗೆ ಇವರಿಗೆ ಅವರಿಗೆ ಏನು ಯಾವ ರೀತಿ ಕೊಡೋದನ್ನ ಅಲ್ಲಿ ಏನಂತ ಹೇಳ್ತಾರೆ ಅದಕ್ಕೆ ಸ್ಕೀಮ್ಗೆ ಅಂತ ಹೇಳಿದ್ರೆ ನೆರವು ಅಂತ ಹೇಳೋದು ಬೇರೆ ಅರ್ಥವನ್ನ ಕೊಡ್ತಾರೆ. ಅಲ್ಲಿ ರೈತರಿಗೆ ಕೊಡ್ತಕ್ಕಂಥದ್ದು ಸಬ್ಸಿಡಿ, ಅಲ್ಲಿ ಕೊಡ್ತಕ್ಕಂಥದ್ದು ಅವರಿಗೆ ನಾವು ನೆರವು ಪ್ರೋತ್ಸಾಹಧನ ಬಿಜೆಪಿ ಅವರಿಗೆ ನೋಡಿ ಬಿಜೆಪಿ ಅವರಿಗೆ ಅಲ್ಲ ಖಂಡಿತವಾಗೂ ಯಾಕಂತ ಅಲ್ಲಲ್ಲ ಒಂದ್ ನಿಮಿಷ ನೋಡಿ ನಾವು ಈ ದೇಶದ ರೈತರಿಗೋಸ್ಕರ ಒಂದು ಎರಡಲ್ಲ ಸಾವಿರಾರು ಯೋಜನೆಗಳನ್ನ ಮಾಡಿದ್ವಿ. ಇವತ್ತು ರೈತರು ಬ್ಯಾಂಕಿಗೆ ಹೋಗಿ ಒಂದು ಲೋನ್ ತಗೊಳ್ಳೋದು ಕಷ್ಟ ಇತ್ತು. ಅವತ್ತು ನಮ್ಮ ಜನಾರ್ದನ್ ಪೂಜಾರಿ ಅವರು ಏನು ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಇದ್ರು, ಎಲ್ಲ ಬ್ಯಾಂಕ್ಗಳು ಇದು ಈ ರೀತಿ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸ್ಬಿಟ್ವಿ. ಸೊ ಅದರಿಂದ ಅನೇಕ ರೈತರಿಗೆ ಆ ಮುಖೇನ ಇವತ್ತು ಸಾಲ ಸೌಲಭ್ಯ ಯಾವುದೇ ಆಗಲಿ ಒಂದು ದೇಶದ ಸಮಗ್ರ ಸ್ಪಷ್ಟವಾಗಿ ಹೇಳಿದ್ರು ಬಾಲಕೃಷ್ಣ ಅವರು. ಆಂಧ್ರ ಪ್ರದೇಶದ ಪೊಲ್ಲಾಮರಂ ನೀರಾವರಿ ಪ್ರಾಜೆಕ್ಟ್ ನೆನಪಾಗತ್ತೆ. ಬಜೆಟ್ ಅನ್ನ ಯಾಕೆ ಮೇಕೆದಾಟು ಬೇಡವಾ, ಕಳಸಾ ಬಂದ್ರಿ ಬೇಡವಾ, ಭದ್ರಾ ಮೇಲ್ದಂಡೆ ಬೇಡವಾ, ಕರ್ನಾಟಕ ಕೃಷಿ ಕಾಯ್ದೆ ರೈತರಿಗೆ ಉಪಯೋಗವಾಗುವಂತಹ ದೇಶಾದ್ಯಂತ, ಬರೀ ಕರ್ನಾಟಕದ ರೈತರಿಗೆ ಅಷ್ಟೇ ಅಲ್ಲ, ದೇಶಾದ್ಯಂತ ರೈತರಿಗೆ ಉಪಯೋಗವಾಗುವಂತಹ ಕೃಷಿ ಕಾಯ್ದೆಯನ್ನ ತೆಗೆದುಕೊಂಡು ಬಂದ್ರೆ ಅದಕ್ಕೆ ವಿರುದ್ಧವಾಗಿ ಅದು ವಾಪಸ್ ತೆಗೆದುಕೊಳ್ಳುವಂತ ರೀತಿನಲ್ಲಿ ಇವರು ಹೋರಾಟದ ಮೇಲೆ ವರ್ಷ ಇಡೀ ಹೋರಾಟ ಮಾಡಿ ಅದನ್ನ ಪುಷ್ ಮಾಡಿ ಕಾಂಗ್ರೆಸ್ನವರೇ ಅದು ಜಾರಿಗೆ ಬರ್ದೇ ಇರೋ ರೀತಿ ವಿರೋಧವನ್ನ ಕರ್ನಾಟಕದಲ್ಲಿ ರೈತರು ತಮ್ಮ ಒಂದು ಹೊಲಗಳನ್ನ ಕಳ್ಕೊಳ್ಳೋ ರೀತಿಯಲ್ಲಿ ಆಗ್ತಾ ಇತ್ತು. ವರದಿ ಇದೆ, ಇವ್ರು ಹೆಂಗ್ ರೈತರ ಪರ
ಆಗ್ತಾರೆ? ಯಾಕೆ 4,000 ಈಗ 4,000 ನಿಲ್ಸಿರೋದ್ರಿಂದಾನೇ ನೋಡಿ, 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 ನಮ್ಮನೆ. ಯಾವ ರೀತಿ ರೈತರ ಏನು ಪರ ಬಿಜೆಪಿ ಆಗ್ತೀರಾ? ಹೋಗ್ತಾರೆ First of all, ರೈತರ ಪರ ಮಾತಾಡ್ಲಿಕ್ಕೆ ನಿಮ್ಗೆ ನಾವು ಏನು ಕೃಷಿ ಅರ್ಹತೆ ಕಾಯ್ದೆ ಇದೆ? ಬಗ್ಗೆ ಹೇಳಿದ್ರು. ಏನ್ ಯೋಗ್ಯತೆ ಇದೆ ಕೃಷಿ ನಿಮ್ಗೆ? ಕಾಯ್ದೆಯಲ್ಲಿ ಏನಿತ್ತು 79, 81 ಕೃಷಿ ಕಾಯ್ದೆಯಲ್ಲಿ ಇವರು ನಿಮಗೆ ಆಧುನಿಕ ಕೃಷಿ ಬೇಡ, ಡಿಜಿಟಲೈಸೇಷನ್ ಆದಂತಹ ಅಗ್ರಿಕಲ್ಚರ್ ಬೇಡ, ಮಾತಾಡಿ ರಿಯಲ್ ಎಸ್ಟೇಟ್ ಮಾಡ್ಬೇಕು ಅಂತೇಳಿ ಅದರಲ್ಲೂ ಕೂಡ ಪ್ರೈವೇಟೈಸೇಷನ್ ಮಾಡ್ಬೇಕು ಅಂತೇಳಿ ಸಾವಿರಾರು ಎಕರೆ ಇವರು ಜಮೀನ್ ತಗೊಳ್ಳಿಕ್ಕೆ ಹುನ್ನಾರ ಮಾಡಿದ್ರು ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು. ಇದನ್ನ ಕಾಂಗ್ರೆಸ್ ಮನಗಂಡು, ಯಾಕಂತ ಹೇಳಿದ್ರೆ ಇವತ್ತು ರೈತ ಅಂತಕ್ಕಂಥ ಏನಿದ್ದಾರೆ ಅವ್ರಿಗೆ ಏನಾದ್ರು ಭೂಮಿ ಲ್ಯಾಂಡ್ಲೆಸ್ ಆದ ಅಂತ ಹೇಳಿದ್ರೆ ಅವನಿಗೆ ಬೇರೆ ದಾರಿ ಕಾಣೋದಿಲ್ಲ. ಅವನ ಜೀವ ಅದು ಉಳಿಬೇಕು. ಅವ್ರು ಉಳಿದ್ರೆ ಮಾತ್ರ ಅವ್ನು ಬದುಕಲಿಕ್ಕಾಗುತ್ತೆ, ಈ ದೇಶನೂ ಬದುಕಲಿಕ್ಕಾಗುತ್ತೆ. ಹಾಗಾಗಿ ನಾವು ಕೃಷಿ ಕಾಯ್ದೆಯನ್ನ ಅರವಿಂದ್ ಅವರೇ, ಈಗ ನೋಡಿ ಬಿಜೆಪಿಯವರು ನಾವು ರೈತರ ಪರ ಅಂತಾರೆ, ಕಾಂಗ್ರೆಸ್ನವ್ರು ನಾವು ರೈತರ ಪರವಾಗಿದ್ದೀವಿ, ಏನೇನು ಸೂಕ್ತವಾಗಿ ಯೋಜನೆ ಕೊಡಬೇಕು ಅಂತ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ 4,000 ರೂಪಾಯಿ ತೊಗೊಂಡ್ರು, ರೈತರಿಗಾಗೇ ಬರ್ತಾ ಇದ್ದಿದ್ದಂಥ ಹಣ. ಇವ್ರು ನೋಡಿದ್ರೆ ನೀರಾವರಿ ಯೋಜನೆಗಳು ಅಂತ ಹೇಳಿದ್ರೆ ಆಂಧ್ರದ ನೀರಾವರಿ ಯೋಜನೆಗಳು ಕಾಣ್ತವೆ. ಇಲ್ಲಿ ತಲತಲಾಂತರದಿಂದ ಹೋರಾಟ ಮಾಡ್ಕೊ ಬಂದಿದ್ದಾರೆ. ಕಡೆ ಪಕ್ಷ ಈ ಮೋದಿ ಗೌರ್ಮೆಂಟಲ್ಲಿ ಈ ನೀರಾವರಿ ಯೋಜನೆಗಳೊಂದು ಫೈನ್ ಟ್ಯೂನ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ನಿರೀಕ್ಷೆಯಾಗಿ ಉಳ್ಕೋತು. ಅಲ್ಲ, ಕರ್ನಾಟಕದಲ್ಲಿ ಇದು ಇರ್ರೆಸ್ಪೆಕ್ಟಿವ್. ಈಗ ಬಿಜೆಪಿಯವರು ಬಜೆಟ್ ಮಂಡನೆ ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಕೂಡ ಸ್ಟೇಟಲ್ಲಿ ಮಾಡಿದ್ದಾರೆ. ಇದರ ಹೊರತುಪಡಿಸಾಗಿ ಕಳಸಾ ಬಂಡೂರಿ ಕುಡಿಯೋ ನೀರಿನ ಏನು ಅದು ಒಂಥರ ತುರ್ತುಕಾಲೀನ ಅಂತ ತಗೊಳ್ಬೇಕಿತ್ತು ಆಕ್ಚುಲಿ. ಅದು ಸ್ಟೇಟ್ ಗೌರ್ಮೆಂಟ್ ಅವರು ಆಲ್ಸೋ ದೇ ಕುಡ್ ಹ್ಯಾವ್ ಟೇಕನ್ ಇಟ್ ಮೋರ್ ಸೀರಿಯಸ್ಲಿ, ದೇ ಕುಡ್ ಹ್ಯಾವ್ ಇಂಪ್ಲಿಮೆಂಟೆಡ್ ಇಟ್, ದೇ ಕುಡ್ ಹ್ಯಾವ್ ಸ್ಪೋಕನ್ ಟು ಅದರ್ ಸ್ಟೇಟ್ಸ್ ಡೈರೆಕ್ಟ್ಲಿ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಇಂಟರ್ವೆನ್ಷನ್ ಫ್ರಮ್ ದ ಸೆಂಟರ್. ಇದು ಸ್ಟೇಟ್ ಅವರು ಮಾಡ್ಬೋದಿತ್ತು. ಮತ್ತೆ ಈ ಸತಿ ಬಜೆಟಲ್ಲಿ ಅದನ್ನ ತಗೊಳ್ತಾರೆ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಯಾಕಂದ್ರೆ ಅದು ವರ್ಷಾನುವರ್ಷಗಟ್ಲೆಯಿಂದ ಹೇಳ್ಕೊಂಡು ಬಂದಿರೋಂಥದ್ದು, ಮತ್ತೆ ಅದು ಒಂಥರ ತುರ್ತುಕಾಲೀನ. ಬಿಕಾಸ್ ಇದು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ. ಇಟ್ ಈಸ್ ನಾಟ್ ಅಬೌಟ್ ಈವನ್ ಇರಿಗೇಷನ್, ಇಟ್ ಈಸ್ ದ ಬೇಸಿಕ್ rights of a farmer and agrarian people for the drinking rights, drinking needs. ಸೊ ಹಾಗಾಗಿ ಅದು ತುಂಬಾ ಜಾನುವಾರುಗಳಿಗಾಗ್ಲಿ ಜನರಿಗಾಗ್ಲಿ ಕುಡಿಯೋ ನೀರಿದ್ದು ಏನಿದೆಯಲ್ಲ ಅದು ತುರ್ತುಕಾಲೀನ. ಅದನ್ನ ಒಂದಿಷ್ಟು ಪ್ರಯಾರಿಟಿಯಲ್ಲಿ ತಗೊಳ್ಬೇಕಿತ್ತು ಅನ್ನುವಂಥದ್ದು ನನಗೂ ಇದೆ. ಆದ್ರೆ ಬೇರೆ ಅದೇ ರೀತಿಯಿಂದ ಹೇಳಿದಾಗ ಫಾರ್ಮರ್ಸ್ ಬಿಲ್ ಏನು ವಾಪಸ್ ತಗೊಂಡ್ರು ಅದು ಸೂಕ್ತವಾಗಿ ಇದ್ದದ್ದು ಅನ್ನೋದು ಅವ್ರಿಗೆ ಗೊತ್ತು. ಯಾಕಂದ್ರೆ ಅದ್ರ ಬಗ್ಗೆ ಐ ಸ್ಟಿಲ್ ಹ್ಯಾವ್ ಸಮ್ ಡೌಟ್ಸ್. ಎಸ್, ಮಾಡರ್ನೈಸೇಷನ್ ಇಸ್ ರಿಕ್ವೈರ್ಡ್, ಬಟ್ ನಾಟ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಲೂಸಿಂಗ್ ದೇರ್ ಕ್ಯಾಪಿಟಲ್ ಲ್ಯಾಂಡ್ ಹೋಲ್ಡಿಂಗ್. ಲ್ಯಾಂಡ್ ರೀಡಿಸ್ಟ್ರಿಬ್ಯೂಷನ್ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ತಾಳಿನ ಕಿತ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ರು ಬಿಜೆಪಿ. ನೋ, ದಟ್ಸ್ ನಾಟ್ ವೇ ಲೈಕ್ ದಟ್. ಬಟ್ ಐ ಸ್ಟಿಲ್ means their vision as far as the budget is concerned, I am still there with them. Because ಅವರು ಎಷ್ಟೋ ಒಂದು ಫೈನ್ ಟ್ಯೂನಿಂಗ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅದರಲ್ಲಿ ಏನು ಮಾಡಬೇಕಿತ್ತು ಅನ್ನೋ ಬಹುತೇಕವಾಗಿ ಸರಿಯಾಗಿ ತೊಗೊಂಡೋಗಿದ್ದಾರೆ. ನನಗನ್ಸೋ ಮಟ್ಟಿಗೆ ಡಿಫೆನ್ಸು ಮತ್ತು ಎಜುಕೇಷನ್ನು ಮತ್ತು ಸ್ಕಿಲ್ ಇಂಡಿಯಾ ಅನ್ನೋದು ಏನು ತುಂಬ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಈ ಕಾರ್ಪೊರೇಟ್ ಲೆವೆಲ್ಗೆ ನಾವು ಹಣ ಕೊಟ್ಬಿಟ್ಟು ಅವ್ರಿಗೆ ಬರೀ ಇನ್ಸೆಂಟಿವ್ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ ಅನ್ನೋದಕ್ಕಿಂತ ಅದಕ್ಕೆ ಇನ್ಸ್ಟಿಟ್ಯೂಷನಲೈಸ್ ಮಾಡಿಬಿಟ್ಟು ಏನೋ ಒಂದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆ ರೀತಿಯ ಒಂದಿಷ್ಟು ಸ್ಕೀಮ್ಸ್ಗಳ ಕೊರತೆ ನನಗೆ ಮುಂದೆ ಇವ್ರಿಗೆ ಅನ್ಸುತ್ತೆ. ಡೆಫಿನೆಟ್ಲಿ ಮುಂದಿನ ಬರೋ ಬಜೆಟ್ ಅಲ್ಲಿ ಕೂಡ ಅವ್ರಿಗೂ ಕೂಡ ಅದು ತಿದ್ಕೊಳ್ಳುವಂತ ಅವಕಾಶಗಳಿರುತ್ತೆ, ಮಾಡ್ಕೊಳ್ತಾರೆ ಅಂತ ಅನ್ಕೊಳ್ತಾರೆ. ಒಂದು ಬಿಟ್ರೆ ಮತ್ತೆ ಡಿಫೆನ್ಸ್ಗೆ ಯಾಕೆ ಇವರು ಈ ಸತಿ ಕೈ ಹಿಡ್ಕೊಂಡ್ರು ಅನ್ನೋದು ನನ್ಗೆ ಇನ್ನೋರ್ಗೂ ಗೊತ್ತಾಗಿಲ್ಲ. ಯಾಕಂದ್ರೆ ಮಾಡರ್ನೈಸೇಷನ್ ಆಫ್ ಡಿಫೆನ್ಸ್ ಒಂದು, ಎರಡನೇದು ನಾವೇ ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೂ ಒತ್ತು ಕೊಡಬೇಕು. ಯಾಕಂದರೆ ಈ ಸರ್ವಿಸ್ ಸೆಕ್ಟರ್ ತುಂಬ ಗ್ರೋತ್ ಆಗ್ತಾ ಇದೆ, ಇದನ್ನ ಎಲ್ಲರೂ ಹೋಗ್ತಾ ಇದ್ದಾರೆ. ಇದು ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಬಟ್ ಮ್ಯಾನುಫ್ಯಾಕ್ಚರಿಂಗು ಮತ್ತು SMEs ಗ್ರೋ ಆದಾಗ ಏನಾಗುತ್ತೆ, ಅನ್ಸ್ಕಿಲ್ಡ್ ಲೇಬರ್ ಮತ್ತು ಸೆಮಿ ಸ್ಕಿಲ್ಡ್ ಲೇಬರ್, ಸ್ವಲ್ಪ ಅರ್ಧಂಬರ್ಧ ಓದ್ಕೊಂಡವರು ಮತ್ತು ಸೆಮಿ ಸ್ಕಿಲ್ಡ್ ಅವರಿಗೆ ಯಾವತ್ತು ನಾವು ಉದ್ಯೋಗ ಕೊಡುವಂಥ ಸಾಮರ್ಥ್ಯ ನಮ್ಮ ಎಕನಾಮಿಯಲ್ಲಿ ಬರುತ್ತೋ ಅವತ್ತು ನಿಜವಾದ ಗ್ರೋತು ಮತ್ತು ಸಸ್ಟೈನಬಿಲಿಟಿ ಬರುತ್ತೆ. ಈ ಸರ್ವಿಸ್ ಸೆಕ್ಟರ್ನ ಮಾತ್ರ ನಾವು ಮುಂದೆ ತಗೊಂಡು ಹೋಗ್ತಾ ಇದ್ರೆ ಹೈ ಸ್ಕಿಲ್ಡ್ ವರ್ಕರ್ಸ್ ಮಾತ್ರ ನಮಗೆ 1 ಲಕ್ಷ ಬದಲಿ ಅವ್ರಿಗೆ 10 ಲಕ್ಷ ಆಗುತ್ತೆ. ಇಲ್ಲಿರೋರು 25,000 30,000 ಸಂಬಳ ತಗೊಳ್ಳೋರಿಗೆ 35,000 ಆಗಕ್ಕೆ 5 ವರ್ಷ ಆಗುತ್ತೆ. ಇಟ್ಸ್ ವೆರಿ ಬ್ಯಾಡ್. ಸೊ ಆತ್ಮನಿರ್ಭರ್ ಭಾರತ್ನಲ್ಲಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಸ್ ನಾವು ಮುಂದೆ ಒತ್ತು ಕೊಟ್ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಮುಂದೆ ತಗೊಂಡ್ಬಂದು ಸೆಮಿ ಸ್ಕಿಲ್ಡ್ ವರ್ಕರ್ಸ್ ಒತ್ತು ಕೊಡೋದ್ರಲ್ಲಿ ಎಲ್ಲೋ ಇನ್ನೊಂದು ಸ್ವಲ್ಪ ಕೆಲಸ ಆಗಬೇಕಿತ್ತು ಅಂತ. ರೈಟ್. ಎರಡು ಪ್ರಮುಖ ವಿಚಾರಗಳು. ಡಿಫೆನ್ಸ್ ಅಂದಾಗ ಅಫ್ಕೋರ್ಸ್ ನಿಮಗೆ ಚೀನಾದ ಪರಿಸ್ಥಿತಿಯೂ ಕಾಣ್ತಾ ಇದೆ, ಪಾಕಿಸ್ತಾನದ ಪರಿಸ್ಥಿತಿಯೂ ಕಾಣ್ತಾ ಇದೆ. ನಡುವೆ ಭಾರತ ಅಂದಾಗ ಯಾವ ರೀತಿ ಯಾವ ಕ್ಷಣದಲ್ಲೂ ತತ್ತರಿಸುವಂಥ ಪರಿಸ್ಥಿತಿ ಇದ್ದಾಗ ಯಾಕೆ ಆ ಪ್ರಮಾಣದ ಒತ್ತು ಕೊಟ್ಟಿಲ್ಲ ಅನ್ನುವಂಥ ಸಹಜ ಪ್ರಶ್ನೆ. ರೈಟ್. ಅದನ್ನು ಬದಿಗಿಟ್ಟರೂ ಕೂಡ
ಭಾರತದ ಡಿಪೆಂಡೆನ್ಸಿ ಪ್ರಾಡಕ್ಟ್ಗಳನ್ನು ಬೇರೆ ದೇಶಗಳಿಂದ ಪಡೆದುಕೊಳ್ಳೋದು ಅಂತ ನೋಡಿದಾಗ ಅತಿ ಹೆಚ್ಚು ಅಂತಲೇ ಹೇಳಬಹುದು. ಕಳೆದ 5 ವರ್ಷಗಳ ಅಡಿಪಾಯ ಅಂತ ನೋಡಿದ್ರೆ ಮ್ಯಾನುಫ್ಯಾಕ್ಚರಿಂಗನ್ನು ಅತಿ ಹೆಚ್ಚು ಭಾರತದಲ್ಲೇ ಮಾಡೋದಕ್ಕೆ ಒಂದು ಫೌಂಡೇಶನ್, ಒಂದು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಾವು ಚೀನಾ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 30 ವರ್ಷ ಫಾರ್ವರ್ಡ್ ಇದ್ದಾರೆ. ಇಟ್ ಈಸ್ ಅ ಬೇಸಿಕ್ ಸ್ಟೆಪ್. ಸೊ ಅದನ್ನು ಮ್ಯಾನುಫ್ಯಾಕ್ಚರಿಂಗನ್ನು ಇಂಪ್ರೂವ್ ಮಾಡೋ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ರು ಕೂಡ ಅದಕ್ಕೆ ಯಾವ ರೀತಿ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಬಜೆಟ್ ಅಂದ ಸಂದರ್ಭದಲ್ಲಿ ಪ್ರಮುಖವಾಗಿ ನಮಗೆ ಭಾರತದ ಬೆನ್ನೆಲುಬು ಅನ್ನುವಂತಹ ರೈತನೇ ಕಾಣೋದು. ರೈತನಿಗೆ ಯಾವ ರೀತಿ ಪೂರಕವಾಗಿದೆ ಅಂತ. ವೀರಣ್ಣವರೇ, ನಾವು ಈಗ ಟೊಮೆಟೊ, ಈರುಳ್ಳಿ ಅಂತ ತರಕಾರಿ ಬೆಳೆಗಳನ್ನು ತಗೊಂಡ್ರೂ ಕೂಡ 150 ಗಡಿ ದಾಟಿದಾಗ ಲಕ್ಷಾಧೀಶ್ವರ ರೈತರೂ ಕಾಣ್ತೀವಿ. ಅದೇ ಟೊಮೊಟೊವನ್ನು ರಸ್ತೆಗೆಳೆಯುವಂತಹ ಕಡು ಬಡವ ನೇಣಿಗೆ ಶರಣಾಗ ರೈತನನ್ನು ನೋಡ್ತೀವಿ. ಹಾಗಾಗಿ ಎರಡೂ ಆಯಾಮದಲ್ಲಿ ನೋಡೋದಾದರೆ ರೈತರು ಕಷ್ಟಪಟ್ಟು ಮಳೆ, ಬಿಸಿಲು, ಗಾಳಿ ಏನನ್ನು ಲೆಕ್ಕಿಸದಂತೆ ಬೆಳೆನ ತಂದು ಅದನ್ನು ಮಾರುಕಟ್ಟೆಗೆ ಸಾಗಿಸ್ತಾನೆ ನೋಡಿ. ಆ ಸಾಗಿಸೋಷ್ಟೊತ್ತಿಗೆ ಹೈರಾಣಾಗೋಗ್ತಾನೆ. ಸೊ ಎಲ್ಲಿ ಫೇಲ್ ಆಗ್ತಿದ್ದಾನೆ ಅಂತ ಹೆಂಗೋ ಕಷ್ಟಪಟ್ಟು ಬೆಳೆದ್ರೂ ಕೂಡ ಅದನ್ನು ಮಾರುಕಟ್ಟೆಗೆ ತಲುಪಿಸೋದಿರ್ಬೋದು, ಸ್ಟೋರೇಜ್ಗಳ ನಿರ್ಮಾಣ ಇರ್ಬೋದು, ಇಂಥದ್ದೆಲ್ಲ ಫೇಲ್ ಆಗೋದ್ರಿಂದಾಗಿ ಆ ಡಿಪಾರ್ಟ್ಮೆಂಟ್ಗಳನ್ನು ಸ್ಟ್ರಾಂಗ್ ಮಾಡೋ ನಿಟ್ಟಿನಲ್ಲಿ ಬಜೆಟ್ ಪೂರಕವಾಗಿದೆಯಾ? ಹೌದು, ಖಂಡಿತ ಪೂರಕವಾಗಿದೆ. ನೋಡಿ, ಹಿಂದೆನೂ ಕೂಡ ಕೋಲ್ಡ್ ಸ್ಟೋರೇಜ್ಗೆ ಭಾಳಷ್ಟು ಒತ್ತು ಕೊಟ್ಟಿದ್ರು. ಈಗಲೂ ಕೂಡ 400 ಜಿಲ್ಲೆಗಳ ಒಂದು ಡಿಜಿಟಲೈಸೇಷನ್ ಅಂತ ಹೇಳಿದ್ದಾರೆ ಕೃಷಿ ವಲಯದ್ದು. ಅದನ್ನೇ ಡಿಜಿಟಲೈಸ್ ಅಂದರೆ ಏನು ಬೆಳೆ ಬೆಳೀತಾರೆ, ಸಮೀಕ್ಷೆ ಮಾಡ್ತಾರೆ, ಮತ್ತು ಯಾವ ರೀತಿ ಎಷ್ಟು ಬೆಳೆ ಬೆಳಿಬೇಕು, ಮಾರುಕಟ್ಟೆ ಹೇಗೆ ಮಾಡಬೇಕು, ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ, ಇದೆಲ್ಲನೂ ಅದಕ್ಕೋಸ್ಕರನೇ ಅದು ಡಿಜಿಟಲೈಸೇಷನ್ ಮಾಡಿರೋದು 400 ಜಿಲ್ಲೆಗಳಿಗೆ. ಅದು ಅನುಕೂಲ ಆಗುತ್ತೆ. ಅದೇ ರೀತಿ ಮತ್ತೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ರೈತರ ವಿರೋಧಿ ಇದೆ ಅಂತ ಹೇಳಿ. ನೋಡಿ, 6,000 ರೂಪಾಯಿ ಕೃಷಿ ಸಮ್ಮಾನ್ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡ್ತಿದ್ದೆ. ಹಿಂದೆ ಯಡಿಯೂರಪ್ಪ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಅವರು ಕೂಡ ರಾಜ್ಯ ಸರ್ಕಾರ ಇದ್ದಾಗ 4,000 ರೂಪಾಯಿ ಕೊಡ್ತಾ ಇದ್ದು, ಒಟ್ಟು 10,000 ಹೋಗ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನಾಯ್ತು, ಆ 4,000 ನಿಲ್ಲಿಸ್ಬಿಡ್ತು. ಅದು ಇರಲಿ, ಒಂದು ಪಕ್ಕ ಇಡೋಣ ಅಂತ ಹೇಳಿದ್ರು ಕೂಡ ಕಳೆದ ಸೆಪ್ಟೆಂಬರಲ್ಲಿ ಏನಾಯಿತು, ಕೃಷಿಗಾಗಿ ಪಂಪ್ ಸೆಟ್ಗಳನ್ನ ಅವಲಂಬಿಸಿರೋ ರೈತರೇ ಹೆಚ್ಚು ನಮ್ಮಲ್ಲಿ. ಕೃಷಿಗೆ ಪಂಪ್ ಸೆಟ್ಗೆ ವಿದ್ಯುತ್ ಸಂಪರ್ಕ ತಗೊಳೋದಕ್ಕೆ ಮೊದಲು ಖರ್ಚಾಗ್ತಾ ಇದ್ದಿದ್ದು 25,000 ರೂಪಾಯಿ. ಈಗ ಕನಿಷ್ಠ 3 ಲಕ್ಷ ಬೇಕು. ಯಾವುದೇ ಒಬ್ಬ ಸಣ್ಣ ರೈತ, ಅತಿ ಸಣ್ಣ ರೈತನ ಕೈಲಿ ಇದು ಸಾಧ್ಯವಾಗದ ಮಾತು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತನ ಎಲ್ಲಿಗೆ ತಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ, ಆ ರೈತ ಅವನ ಜೀವನ ಪರ್ಯಂತ ಕೂಡ ಒಂದು ಬೋರ್ ಹಾಕ್ಸಿ ಆ ಬೋರ್ಗೆ ವಿದ್ಯುತ್ ಸಂಪರ್ಕನೂ ತಗೊಳೋದಕ್ಕಾಗಲ್ಲ. ಈ ರೀತಿ ಬಂದು ನಿಂತಿದೆ ನಮ್ಮ ರಾಜ್ಯ ಸರ್ಕಾರದ ರೈತ ಧೋರಣೆ, ರೈತ ವಿರೋಧಿ ನಿಲುವುಗಳು. ಮತ್ತೆ ಏನು 7 ಗಂಟೆ ಅವ್ರಿಗೆ ಯಾಕೆ ನಿಮ್ಮ ಪೀರಿಯಡ್ ಅಲ್ಲಿ ಆ ರೈತರು ದೊಡ್ಡ ಹೋರಾಟವನ್ನ ಮಾಡಿದ್ರು 1.5 ವರ್ಷಗಳ ಕಾಲ ಹಿಂದೆ ಡೆಲ್ಲಿನಲ್ಲಿ MSPಗೋಸ್ಕರ. ಈಗ ನೋಡಿ, 22-23 ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆನೆ ಕೇಂದ್ರ ಸರ್ಕಾರ ಸುಮಾರು 2 ಲಕ್ಷ ರೂಪಾಯಿನ ಮೀಸಲಿಡ್ತಾ ಇದೆ. ಅಂದ್ರೆ ರೈತರು ಅಲ್ಲಿ ಅದು ಉಪಯೋಗ 2 ಲಕ್ಷ ಕೋಟಿ ಅದು ಉಪಯೋಗ ಆಗ್ತಾ ಇರೋದು ಹೆಚ್ಚಿನ ಇದು ಉತ್ತರ ಭಾರತದ ಕೆಲವು ರಾಜ್ಯಗಳಿಗೆ ಮಾತ್ರ. ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಮತ್ತು ಆಯ್ದ ಭಾಗ ಉತ್ತರ ಪ್ರದೇಶ, ಈ ರೀತಿ ಅನುಕೂಲ ಆಗ್ತಾ ಇದೆ. ಬೇರೆ ಇತರ ರಾಜ್ಯಗಳ ರೈತರುಗಳಿಗೆ MSP ಇಂದ ಅನುಕೂಲತೆ ಕಮ್ಮಿ ಇದೆ. ಈಗ ಬೇರೆ ಬೆಳೆಗಳನ್ನು ಕೂಡ ಆ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿದ್ರೆ ನಮ್ಮ ಬಡ್ಜೆಟ್ ಈಗ ಏನಿದೆ, ಈ ವರ್ಷದ ಬಡ್ಜೆಟ್ 48.21 ಲಕ್ಷ ಕೋಟಿ. ಇಷ್ಟು ಪೂರ್ತಿ ನಾವು ಮೀಸಲಿಟ್ಟರು ಕೂಡ ಎಲ್ಲಾ ಬೆಳೆಗೆ ಬೆಂಬಲ ಬೆಲೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ವೈಜ್ಞಾನಿಕವಾಗಿ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲಾ ವಲಯಗಳಿಗೂ ಕೂಡ ಎಲ್ಲಾ ವಲಯಗಳಿಗೂ ಕೂಡ ಮಾಡಬೇಕಾಗುತ್ತೆ. ನೋಡಿ, ಇನ್ವೆಸ್ಟರ್ ಫ್ರೆಂಡ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ಉದಾಹರಣೆ ಹೇಳೋದಕ್ಕೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ 96ನೇ ಇಸ್ವಿನಲ್ಲಿ ನಮ್ಮ ಬೆಂಗಳೂರಿಗೆ ಒಂದು IT ವಲಯ ವೈಟ್ ಫೀಲ್ಡ್ ನ ಒಂದು ಇದು ಮಾಡ್ತಾರೆ. ಆ ಟೈಮಲ್ಲಿ 10 ವರ್ಷ ಟ್ಯಾಕ್ಸ್ ರಿಬೇಟ್ ಕೊಟ್ರು. ಅವಾಗ 6 ಲಕ್ಷ ಯುವ ಜನತೆಗೆ ಉದ್ಯೋಗ ಸಿಕ್ತು ನಮ್ಮ ಬೆಂಗಳೂರಲ್ಲಿ. ಇವತ್ತು ಬೆಂಗಳೂರು ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಿರೋ ಒಂದು ನಗರ ಆಗಿರೋ ಕಾರಣ ಅದು ಒಂದು ಮುಖ್ಯ.
ಇವತ್ತು ನಮ್ಮಲ್ಲಿ ವಹಿವಾಟು ಇರ್ಬೋದು, ಎಕ್ಸ್ಪೋರ್ಟ್ ಇರ್ಬೋದು, IT ಎಕ್ಸ್ಪೋರ್ಟ್ ಇರ್ಬೋದು, ಇದೆಲ್ಲ ಕಾರಣ ಅವಾಗ ಅವ್ರು ಏನು ಬುನಾದಿ ಹಾಕಿದ್ರು ಅದನ್ನೇ 6 ಲಕ್ಷಕ್ಕೆ 96ನೇ ಇಸ್ವಿಯಲ್ಲೇ ಉದ್ಯೋಗ ಸಿಕ್ಕಿತ್ತು. ಅಂದ್ರೆ ಇದೆಲ್ಲ ಮಾಡ್ಬೇಕಾಗುತ್ತೆ ಉದ್ಯೋಗ ನೋಡಿ. ಈಗ ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ 11,11,000 ಕೋಟಿ ಏನು ಕೇಂದ್ರದಲ್ಲಿ ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಬಂಡವಾಳ ವೆಚ್ಚ. ಯಾವುದೇ ರಾಜ್ಯಗಳ ಹೆಸರು ಹೇಳಿಲ್ಲ ಅಂತ ಹೇಳಿದ್ರು, ಇದು ಎಲ್ಲಾನು ಕೂಡ ರಾಜ್ಯಗಳಿಗೇನೆ ಮಾಡಬೇಕಾಗಿದೆ. ಎಲ್ಲ ರಾಜ್ಯಗಳು ಸೇರಿದ್ರೆ ದೇಶ ಒಕ್ಕೂಟ ವ್ಯವಸ್ಥೆಯಲ್ಲಿ ದೇಶ ಆಗೋದು. ಹಾಗಾಗಿ ಇರುವಂತ 28 ರಾಜ್ಯಗಳು ಮತ್ತೆ 8 ಕೇಂದ್ರಾಡಳಿತ ಪ್ರದೇಶ ಎಲ್ಲ ಸೇರಿದ್ರೆ ಸರಾಸರಿ 30,000 ಇಂದ 40,000 ಕೋಟಿ ಒಂದು ರಾಜ್ಯಗಳಿಗೆ ಬಂಡವಾಳ ವೆಚ್ಚ ಬಂದೇ ಬರುತ್ತೆ. ನೋಡಿ, ನನ್ಗೆ ಇನ್ನೂ 1 ನಿಮಿಷ ಕಾಲಾವಕಾಶ ಕೊಡಿ, ಹೇಳ್ತೀನಿ. ಈಗಾಗಲೇ ನೋಡಿ, ನೀತಿ ಆಯೋಗದ ಸಭೆ 27ಕ್ಕೆ ಡೆಲ್ಲಿಯಲ್ಲಿ ನಿಗದಿ ಆಗಿದೆ. ವಿಪಕ್ಷ INDA ಬಹಿಷ್ಕಾರ ಮಾಡಿದೆ. ಅಂದ್ರೆ ನೀತಿ ಆಯೋಗದಲ್ಲಿ ಏನಕ್ಕೆ ಬಹಿಷ್ಕಾರ ಮಾಡಿದ್ವಿ ಯೋಚನೆ ಮಾಡಿ. ರಾಜ್ಯಗಳಿಗೆ ವಿರೋಧ ಪಕ್ಷ ಪ್ರತಿಭಟಿಸ್ತಾ ಇದ್ದೀವಿ. ಈಗ ನಾವು ಅಷ್ಟೇ ಅಲ್ಲ, ಇವರು ನಮ್ಮ ಹಕ್ಕು ಅಂತ ಕೂಡ ಮಾಡ್ತಾ ಇದ್ರು. ಇವರು ಏನು ಇದುವರೆಗೂ ತಾರತಮ್ಯ ಮಾಡ್ತಾ ಬಂದ್ರು. ಅದರಿಂದನೇ ನಮ್ಮ ದೇಶದಲ್ಲಿ ಹಲವು ರಾಜ್ಯಗಳಲ್ಲಿ ತಾರತಮ್ಯ ವ್ಯವಸ್ಥೆ ಅಡಿನ ಇವತ್ತು ಆದಾಯ ಕಮ್ಮಿ, ಸಭೆಯಲ್ಲಿ ಭಾಗಿಯಾಗುವ ಮೂಲಕ ತಾರತಮ್ಯವನ್ನು ಸರಿಪಡಿಸುವಂತ ಪ್ರತಿಪಕ್ಷವಾಗಿ ನಿಂತ್ಕೊಂಡಿದ್ದಾರಲ್ಲ INDA ಮೈತ್ರಿಕೂಟ. ಆಮೇಲೆ ಇಷ್ಟೇ ಅಲ್ಲ, ಇದೇ 28ನೇ ತಾರೀಕು ಕರ್ನಾಟಕ ರಾಜ್ಯಕ್ಕೆ 16ನೇ ಹಣಕಾಸು ಆಯೋಗ ಕೂಡ ಭೇಟಿ ಕೊಡ್ತಾ ಇದೆ. ಇವರು ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಈ ಎಲ್ಲ ಆಯೋಗದ ಜೊತೆ ವ್ಯವಹರಿಸಬೇಕು. ಈಗ ನೋಡಿ, 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಕಮ್ಮಿ ಆಯ್ತು ಅನುದಾನ ಅಂತ ಈಗ ಹೇಳ್ತಾ ಇದ್ದಾರೆ. ಯಾವಾಗ ಫಾರ್ಮೇಶನ್ ಆಗುತ್ತೆ ಮತ್ತೆ ನಮ್ಮ ಬೇಡಿಕೆಗಳು ಏನಿರುತ್ತೆ ಅದನ್ನೆಲ್ಲಾನು ಕೊಡಬೇಕಾಗುತ್ತೆ. ಇವ್ರು ಏನ್ ಮಾಡ್ತಾರೆ, ಆ ಟೈಮಲ್ಲಿ ನಿದ್ದೆ ಮಾಡಿ ಬರೋ ಟೈಮಲ್ಲಿ ನಮ್ಮ ಹಕ್ಕು ನಮಗೆ ಬರ್ತಾ ರಾಜ್ಯಕ್ಕೆ ಹಲವಾರು ಬಾರಿ ಬಂದಿದ್ದಾರೆ. ಮಂಡ್ಯ ರಾಜ್ಯ ಸರ್ಕಾರ ನಮ್ದು ಏನು ಅಧಿಕಾರಕ್ಕೆ ಬಂತು ಅದಾದ್ಮೇಲೆ ನಾವು ಸ್ಕೀಮ್ಗೆ ಅಕ್ಕಿ ಬೇಕಂತ ಹೋದ್ವಿ. ಕೇಂದ್ರ ಸರ್ಕಾರಕ್ಕೆ ಅರ್ಜಿಯನ್ನ ಕೊಟ್ಟಿವಿ, ಕಂಡ್ವಿ. ಆದ್ರೆ ಏನಂತು ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡೋದಿಲ್ಲ ಅಂತ ಹೇಳ್ತು. ಬೇರೆ ಕಡೆಗೆಲ್ಲ ಅಕ್ಕಿಗಳು ಮಾತ್ರ ಕೊಡ್ತು. ಅವ್ರದ್ದು ಒಂದು ಯಾವ ರೀತಿ ಧೋರಣೆ ನಮ್ಮ ಸರ್ಕಾರದ ಮೇಲೆ ಮಲತಾಯಿ ಧೋರಣೆ. ಕರ್ನಾಟಕ ಅಕ್ಕಿ ಕೊಡ್ತಾ ಕೇಂದ್ರದಿಂದ ನಾವು ಹೋಗಿ ಅದು 20,000 ಕೋಟಿ ನಮಗೆ ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಿಯೋಗ ಹೋಗಿ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ವಿ. ಪ್ರಧಾನಮಂತ್ರಿಗೂ ಕೇಳಿದ್ವಿ, ನಿರ್ಮಲಾ ಸೀತಾರಾಮನ್ ಅವರಿಗೂ ಕೇಳಿದ್ವಿ, ಎಲ್ಲರಿಗೂ ಕೇಳಿದ್ವಿ. ಆದ್ರೆ ನಾವು ಕೊನೆಗೆ ಯಾವ ರೀತಿ ನಮಗೆ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ಬೇಕಾಯ್ತು. ಸುಪ್ರೀಂ ಕೋರ್ಟ್ ನಿಂದ ಇವರು ಕೇಂದ್ರ ಸರ್ಕಾರದ ಮೇಲೆ ಡೈರೆಕ್ಷನ್ ಕೊಡಿಸಿ ಅವಾಗ ನಮಗೆ ಸುಮಾರು ಒಂದು 7,000 ಕೋಟಿನೋ 8,000 ಕೋಟಿನೋ ಕೊಡ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು. ಅಂದ್ರೆ ಯಾವ ರೀತಿಯಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗಿ ನೋಡ್ರಿ, ಇವತ್ತು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದು ಇವ್ರಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ತೆರಿಗೆಯನ್ನು ಕೊಟ್ಟು ನಾವು ನಮ್ಮ ತೆರಿಗೆ ಹಣ ನಾವೇನು ಅವ್ರದ್ದೇನು ಫ್ರೀ ಕೇಳ್ತಾ ಇಲ್ಲ. ನಾವು ಈ ರಾಜ್ಯದಿಂದ ಏನು ತೆರಿಗೆ ಕಟ್ಟಿದೀವಲ್ಲ, ನಮ್ ತೆರಿಗೆ ಹಣ ನಮಗೆ ವಾಪಸ್ ಕೊಡಿ ಅಂದ್ರೂ ಕೂಡ ಇವರು ತಾರತಮ್ಯ ಮಾಡ್ತಾರೆ. ಏನ್ ಕಾರಣ ಅಂತ ಹೇಳಿದ್ರೆ ಇವರಿಗೆ ಕಾಂಗ್ರೆಸ್ ಏನು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಸೋಲು ಇವರಿಗೆ ಮರೆಯಕ್ಕಾಗ್ತಾ ಇಲ್ಲ, ಇವ್ರಿಗೆ ಕಾಂಗ್ರೆಸ್ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇವರು ಈ ತರ ತಾರತಮ್ಯ ಫೈನಾನ್ಸ್ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕಳೆದ 15ನೇ ಹಣಕಾಸು ಆಯೋಗದಲ್ಲಿ ನೀವು ರೆಕಾರ್ಡ್ಸ್ ತೆಗಿರಿ, ನಮ್ಮ ಬೇಡಿಕೆ ಏನಿದೆ ಆದ್ರೆ ಅವರು ಯಾವುದೇ ಬೇಡಿಕೆಯನ್ನು ಈಡೇರಿಸಿಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ನೀತಿ ಆಯೋಗದ ಬಹಿಷ್ಕರಿಸ್ತಾ ನಡುವೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಎಲ್ಲಾ ರಾಜ್ಯಗಳ ವಿಕಾಸ ಅಂತಾನು ಬರುತ್ತೆ, ಬರೀ ಒಂದೇ ಪರ್ಟಿಕ್ಯುಲರ್ ಒಂದ್ ರಾಜ್ಯದ ವಿಕಾಸ ಅಲ್ಲ. ಅದರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲ ಅಂದ ತಕ್ಷಣ ಕೈ ಬಿಟ್ಬಿಡ್ತೀರಾ ನೀವು? ಕರ್ನಾಟಕದಲ್ಲಿ ಬಿಜೆಪಿ ಯಾಕಿಲ್ಲ? ಹೆಚ್ಚು ಸಂಸದರು ನಮ್ದು ಬಿಜೆಪಿ ಪಾರ್ಟಿಯಿಂದನೇ ತಾನೇ ಹೋಗಿರ್ತಕ್ಕಂಥದ್ದು. ಕಳೆದ ಬಾರಿ ಎಷ್ಟಿದ್ರಿ? ಬೃಹತ್ ಕೈಗಾರಿಕೆ
ಖಾತೆ ಕೊಟ್ಟಿರೋ ಈ ಬಾರಿ ಕಡಿಮೆ ಆಗಿದ್ರಾ? ಮುಂಬರುವ ವರ್ಷಗಳಲ್ಲಿ ನೋಡಿ ದೊಡ್ಡ ದೊಡ್ಡ ಕೈಗಾರಿಕೆ ವಲಯಕ್ಕೆ ಬೇಕಾದಂತಹ ಬೆನಿಫಿಟ್ ಅನ್ನ So we can expect ಡೆವಲಪ್ positive way. ಹೌದು ಖಂಡಿತವಾಗ್ಲು. ಯಾಕಂದ್ರೆ 8 ಸೀಟ್ ಕಡಿಮೆ ಆಗಿದ್ದಾರೆ ಕಳೆದ ಬಾರಿಗೆ ಈ ಬಾರಿಗೆ ಕಡಿಮೆ ಆಗಿರೋದು. ಯಾವತ್ತೂ ಅವ್ರು ಹಿಂದೆ ಬಿದ್ದಿಲ್ಲ, ಯಾವತ್ತು ಹಿಂದಿನಿಂದಲೂ ಕೂಡ ಅವ್ರ ಆತರ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಹಾಗಾಗಿ ಏನ್ ತರಬೇಕು ಕರ್ನಾಟಕಕ್ಕೆ ಗೊತ್ತಿದೆ. ಕುಮಾರಣ್ಣ ಇದ್ದಾರೆ ಸೆಂಟ್ರಲ್ ಅಲ್ಲಿ, ಅವ್ರ ತಂದೆ ತರ್ತಾರೆ ಖಂಡಿತವಾಗ್ಲೂ. ಸೋಮಣ್ಣವರು ಇದ್ದಾರೆ ನಿಮ್ಮ ನಾಯಕರು, ಅವರು ತರಬೇಕು, ಎಲ್ಲರದ ಜವಾಬ್ದಾರಿ. ರೈಟ್, ಲೆಟ್ ಅಸ್ ಕನ್ಕ್ಲೂಡ್. ಹೇಳಿ ಸರ್. ಮೇಡಮ್, ಒಂದು ನಮ್ಮ ರಿಫೈನರೀಸ್ ಗಟ್ಟಿ ಮಾಡಿದ್ರೆ ಏನಾಗ್ತಾ ಇತ್ತು, ನಮ್ಗೆ ಇಂಪೋರ್ಟ್ ಮಾಡುವ ಕಚ್ಚಾ ತೇಲು ರಷ್ಯಾದಿಂದ ಕಡಿಮೆ ಬೆಲೆಗೆ ತಗೊಂಡ್ಬಿಟ್ಟು ನಾವು ಏನು ಫಾರಿನ್ ಎಕ್ಸ್ಚೇಂಜ್ ಅನ್ನು ಉಳಿಸ್ಬೋದಿತ್ತು, ಅದಕ್ಕೆ ಒತ್ತು ಕೊಡ್ಲಿಕ್ಕೆ ನಾವು ಇಂಥಲ್ಲಿ ರಿಫೈನರೀಸ್ ಬಗ್ಗೆ ತುಂಬಾ ದುಡ್ಡು ಈ ಬಾರಿ ಸರ್ಕಾರ ಕೊಡುತ್ತೆ ಅನ್ಕೊಂಡಿದ್ವಿ, ಅದು ಕೊಡಲಿಲ್ಲ. ಸೊ ಹಾಗಾಗಿ ಪ್ಲಸ್ ಕ್ಲೈಮೇಟ್ ರೆಸಿಲಿಯನ್ಸು, ಈ ಫಾರ್ಮರ್ಸದ್ದು ವಿಚಾರ ಬಂದಾಗ ಬರೀ ಫಾರ್ಮರ್ಸ್ಗೆ ಹಣ ಕೊಡಬೇಕು ಅನ್ನೋದಂತಲ್ಲ ಅನ್ನೋದು ಅದು ಒಂದು. ಅದ್ರ ಜೊತೆಗೆ ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ತಂದು ಕೊಡೋಕ್ಕೆ, ಯಾಕಂದ್ರೆ ನಮಗೆ ಈಗ ಜಾಗ ಕಡಿಮೆ ಆಗ್ತಾ ಇದೆ ಸೋಲಾರ್ ಪ್ಯಾನಲ್ಸನ್ನು ಹಾಕೋಕ್ಕೆ, ಇದ್ರದ್ದು ಏನು ವಿಂಡ್ ಮಿಲ್ಸನ್ನು ಹಾಕಿ ಅಂದರೆ ರಿನ್ಯೂಯಬಲ್ ರಿಸೋರ್ಸಸ್ ಮಾಡೋಕ್ಕೆ ನಮಗೆ ಲ್ಯಾಂಡ್ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ರೈತರನ್ನ ಎಳ್ಕೊಂಡ್ಬಿಟ್ಟು ಅದನ್ನ ಜೊತೆಗೆ ಅವರು ವಿಂಡ್ ಮಿಲ್ಲು ಹಾಕ್ಬೋದು ಅಂತ ಬೆಳೆನೂ ಬೆಳಿಬೋದು, ಈ ರೀತಿಯ ಒಂದು ಸಮಗ್ರವಾದ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಆವಾಗ ಅವ್ರಿಗೆ ಶಕ್ತಿ ತುಂಬಿದಂಗೂ ಆಗುತ್ತೆ, ಅಲ್ಲಿ ಅವ್ರಿಗೆ ಹಣ ಬಂದಂಗೂ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ವರ್ಲ್ಡ್ ಟ್ರೇಡ್ ಇಂಟರ್ನ್ಯಾಷನಲ್ ಫೋರಮಲ್ಲಿ ನಾವು ಏನು ಸಿಗ್ನೆಟರೀಸ್ ಆಗಿದ್ದೀವಿ, ಇಷ್ಟು ನಾವು ರಿನ್ಯೂವಬಲ್ ಎನರ್ಜಿಗೆ ನಾವು ಮಾಡ್ತೀವಿ ಅಂತ, ಅದರಲ್ಲಿ ನಾವು ಶಾರ್ಟೇಜ್ ಬೀಳೋ ಸಾಧ್ಯತೆ ಇದೆ ಮುಂದಿನ ವರ್ಷ. ಈಗ ನಾವು ಅಗ್ರಸರ ಒಂದು ಜಾಗದಲ್ಲಿ ಇದ್ದೀವಿ, ವಿ ಆರ್ ಇನ್ ಅ ಫ್ರಂಟ್ ರನ್ನರ್, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ಮೈಟ್ ಗೋ ಬ್ಯಾಕ್. ಅದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇವ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ಕೊಂಡಿದ್ವಿ. ಇವರು ಬರೀ ರೂಫ್ ಟಾಪ್ ಅಂತ ಮಾಡ್ಕೊಂಡಿದ್ದಾರೆ, ಅಂದರೆ ಅರ್ಬನ್ ಏರಿಯಾಗೆ ಹೆಲ್ಪ್ ಆಗುವಂತ ವಿಚಾರವನ್ನು ತಗೊಂಡ್ಬಂದಿದ್ದಾರೆ ಹೊರತು ರೈತರನ್ನ ಅದ್ರ ಜೊತೆ ತಗೊಂಡು ಹೋಗುವಂತ ಸಮಗ್ರವಾಗಿ ತುಂಬಾ ದೊಡ್ಡ ರೀತಿಯಿಂದ ರೈತರಿಗೆ ಅನುಕೂಲ ಆಗೋ ತರ ಕೂಡ ಕುಸುಮ್ ಯೋಜನೆ ಅಂತಾನೂ ಕೂಡ ಇದೆ. ಅಂದ್ರೆ ಕೃಷಿ ಯಂತ್ರಗಳಿಗೆ ಸೋಲಾರ್ ಪ್ಯಾನಲ್ ಥ್ರೂ ಅಂದ್ರೆ 5 HP ಇರ್ಬೋದು, 10 HP ಇರ್ಬೋದು, 15 HP ವರ್ಗು ಸಬ್ಸಿಡಿ, ಫರ್ಟಿಲೈಸರ್ ಸಬ್ಸಿಡಿಗೆ 1.4 ಲಕ್ಷ ಕೋಟಿ, ಸುಮಾರು 2 ಲಕ್ಷ ಕೋಟಿ ಸಬ್ಸಿಡಿ ಕಳೆದ ಬಾರಿಗೆ ಈ ಬಾರಿ 2 ಲಕ್ಷ ಕೋಟಿ ಸಬ್ಸಿಡಿ ಹಣವನ್ನು ಕಡಿಮೆ ಮಾಡಿದ್ದಾರೆ ಈ ಬಜೆಟ್ ನಲ್ಲಿ. ಕಡಿತಗೊಳಿಸಿದ್ದಾರೆ ಸಬ್ಸಿಡಿ ಹಣಕ್ಕೆ, ರೈತರು ರಸಗೊಬ್ಬರ ಕಡಿಮೆ ಮಾಡಿದ್ದಾರೆ. ಇತ್ತೀಚೆಗೆ ಎಕ್ಸ್ಪೋರ್ಟ್ ಡೆಫಿಷಿಯೇಟ್ ಆಗ್ತಾ ಇದೀವಿ ನಾವು, ಅಂದ್ರೆ ಎಕ್ಸ್ಪೋರ್ಟ್ ನಾವು ಕಡಿಮೆ ಮಾಡ್ತಾ ಇದೀವಿ, ಇಂಪೋರ್ಟ್ ಜಾಸ್ತಿ ಆಗ್ತಾ ಇದೆ ಕೆಲವು ತಿಂಗಳುಗಳಿಂದ. ಸೊ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಅವರು ಎಕ್ಸೈಸ್ ಡ್ಯೂಟಿ ಎಲ್ಲಿ ಜಾಸ್ತಿ ಮಾಡಬೇಕಿತ್ತು, ಇಂಪೋರ್ಟ್ನ ತಡೆ ಹಿಡಿಯೋಕ್ಕೆ ಯೋಚನೆ ಮಾಡಬೇಕಿತ್ತು, ಚೈನಾಯಿಂದ ಇಲ್ಲಿ ಮಟೀರಿಯಲ್ ಡಂಪ್ ಆಗೋದನ್ನ ನಿಲ್ಸಕ್ಕೆ ಒಂದಿಷ್ಟು ಪ್ರಾವಧಾನ ತಗೊಳ್ತಾರೆ ಅನ್ಕೊಂಡಿದ್ವಿ. ಅದು ಯಾವುದೂ ತಗೊಳ್ಳಾರ್ದೆ ದೇ ಹ್ಯಾವ್ ಬೀನ್ ಬಿಸ್ನೆಸ್ ಫ್ರೆಂಡ್ಲಿ ಟು ದೆಮ್, ಸೊ ದಟ್ ನಾಳೆ ಇನ್ನೂ ನಮಗೆ ಎಕ್ಸ್ಪೋರ್ಟ್ ನ ಕಡಿಮೆ ಆಗಿ ಇಂಪೋರ್ಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಇಂಥ ಒಂದಿಷ್ಟು ನೈಜ, ಇಟ್ಸ್ ಆರ್ ಆಲ್ ವೆರಿ ಸ್ಮಾಲ್ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಈವನ್ ಅಟ್ ಅ ಲೇಟರ್ ಸ್ಟೇಜ್, ಬಟ್ ದೆನ್ ಅದ್ರ ಬಗ್ಗೆ ಒಂದಿಷ್ಟು ಚಿಂತನ ಮಂಥನ ಆಗಬೇಕಿತ್ತು. ಅಪೋಸಿಷನ್ ಅವರು ಬೇರೆದೆಲ್ಲ ಕೇಳೋದ್ ಬದಲು ಇಂಥದ್ದು ಕೇಳಬೇಕಿತ್ತು, ಅದನ್ನು ಮಾಡ್ತಾ ಇಲ್ಲ ಅನ್ನೋದನ್ನ ನನ್ನ ಕಳ್ಕಳಿ. ಗಾಟ್ ಇಟ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೀರಣ್ಣವರು, ಅರವಿಂದ್ ಅವರು, ಮೀರಾ ಅವರು, ಬಾಲಕೃಷ್ಣ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಜೆಟ್ ಅಂತೂ ಮಂಡನೆಯಾಗಿದೆ. ತಾರತಮ್ಯ ಅಂತೇಳಿ INDA ಮೈತ್ರಿಕೂಟ ಹೇಳ್ತಾ ಇದೆ. ನೀತಿ ಆಯೋಗದ ಸಭೆ ಕೂಡ ಇದೆ. ಆ ಸಭೆಯಲ್ಲಿ 27ನೇ ತಾರೀಕು ಪ್ರತಿಪಕ್ಷ ಪ್ರಬಲವಾಗಿ ಭಾಗಿಯಾಗಿ ಪ್ರಮುಖ ವಿಚಾರಗಳ ಮುಂದಿಟ್ಟು ನೋಡಿ ಈ ಥರ ತಾರತಮ್ಯ ಆಗಿದೆ, ಈ ತಾರತಮ್ಯವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ, ಈ ಪ್ಯಾಟ್ರನ್ನ ಫಾಲೋ ಮಾಡೋದಲ್ಲಿ ಲಾಭ ಯಾರಿಗೆ ಅಂದರೆ ಇದೇ ಭಾರತದ ಜನಸಾಮಾನ್ಯರಿಗೆ. ಆಯಾಮದಲ್ಲಿ ಹೋರಾಟಗಳಾಗಲಿ, ಆ ಆಯಾಮಗಳಲ್ಲಿ ಪ್ರತಿಭಟನೆಗಳಾಗಲಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.